ಮುಂದೆ ಸಿಗ್ತೈತಿ, ನಾಳೆ ಸಿಗ್ತೈತಿ. ಎಷ್ಟು ನಾಳೆಗಳಾದವು ಈಗ. ಇಲ್ಲದಲ್ಲಿ ಹುಡುಕಿರಿ ಎಲ್ಲಿ ಸಿಗ್ಬೇಕು? ಇದ್ದದ್ದು ನಿನ್ನೊಳಗೈತಿ, ಹೊರಗೆ ಹುಡುಕಾಕೈತಿ. ಸಿಗಬಹುದೇನ್ರಿ? ಈ ಪ್ರಕೃತಿ ಸಾಮಾನುಗಳಿಂದ ಆನಂದವನ್ನು ತಯಾರು ಮಾಡೋಕ್ಕಾಕೈತೆ ನಾವು? ಇದನ್ನು ಹೋಗಿ ಅದನ್ನು ಮಾಡಿದಿ, ಅದನ್ನು ಹೋಗಿ ಇದನ್ನು ಮಾಡಿದಿ, ಇದ್ರೊಳಗೆ ಕಾಲಹರಣ ಮಾಡ್ಕೊಂಡು ಆಯುಷ್ಯ ಎಲ್ಲ ಕಳ್ಕೊಂಡೆಲ್ಲೋ. ಎಲ್ಲಿ ವಿಶ್ರಾಂತಿ ಸಿಗಲಾರ್ದು ಅಲ್ಲಿ ಹೊಂದಬೇಕಂತ ಹೊಂಟೇವಿ ನಾವು. ಎಲ್ಲಿ ವಿಶ್ರಾಂತಿ ಸಿಗ್ತೈತಿ ಅಲ್ಲಿ ಹೊಂದಲಿಕ್ಕೆ ಒಲ್ಲಿ ಅಂತೀವಿ. ನಿನಗೆ ಕಾಯಂ ವಿಶ್ರಾಂತಿ ಬೇಕಾಗಿತ್ತಂದ್ರೆ ಪರಬ್ರಹ್ಮವನ್ನು ಸಂಭಾಳಿಸೋದು. ಇದನ್ನು ಬಿಟ್ಟು ಮತ್ತೊಂದು ಮಾರ್ಗ ಇಲ್ಲೇ ಇಲ್ಲ ಇದಕ್ಕೆ. ನ ಅನ್ಯ ಪಂಥ ವಿದ್ಯತೆ ಅಯನಾಯ ಅಂತ. ಏನ್ ಚಿಂತೆ ಕೇಳ್ಕೊಂಡು ಆರಾಮಿರ್ಬೇಕನ್ನೋ ಹಂಗಿದ್ರೆ ನಿನ್ನ ಕಡೆಯಲ್ಲಿ ಹಾಕ್ಬೋದು. ನೀನ ಅದ ಅದೇನೋ ತಿಳ್ಕೊನಿ ಅಂತ. ಇಲ್ಲ ಅಂದ್ರೆ ಬೇರೆ ದಾರಿ ಇಲ್ಲ. ಅದಕ್ಕೆ ಮೊದಲೇ ಅದನ್ನು ತನ್ನ ಮೊದಲರಿಯುವುದು. ನಿನ್ನನ್ನು ನೀ ತಿಳ್ಕೊಳ್ಳೋ ಅಭ್ಯಾಸದಾಗ ತೊಡಗಿದ್ರೆ ನಿನಗೆ ದುಃಖ ಅನ್ನುವಂಥದ್ದು ಇಲ್ಲ ಅನ್ನೋದು ಹೊಳಿತೈತಿ ನಿನಗೆ. ದುಃಖರಹಿತ ಆಗ್ಬೇಕನ್ನವರೆಲ್ಲರೂ ಮೊದಲ ನಿನ್ನ ನಿಜವನ್ನು ನೀ ತಿಳ್ಕೊ. ಅದ್ರ ಬಗ್ಗೆ ಕೇಳು, ಅನುಭವಿಗಳ ಮುಖಾಂತರ ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಶ್ರವಣ ಮಾಡು. ಅದ್ರ ಬಗ್ಗೆ ನಮಗೆ ಮರುವಾಗಿಬಿಟ್ಟೈತೆ ನಮಗೆ. ನಾವು ಅಲ್ಲದ್ರ ಬಗ್ಗೆ ಅದನ್ನು ಕೇಳಿ ಅದು ಗಟ್ಟಿಯಾಗಿಬಿಡುತ್ತೆ. ಅನಾತ್ಮ ವಿಚಾರ ಗಟ್ಟಿಯಾಗಿಬಿಡುತ್ತೆ. ಆತ್ಮ ವಿಚಾರದ ಬಗ್ಗೆ ಅದ್ರ ಕಡೆ ಗಾಳಿ ಬರ್ತೈತೆ ನಮಗೆ. ಅನುಭವಿಗಳ ಮುಖಾಂತರ ಅದನ್ನು ಚೆಂದಾಗಿ ಶ್ರವಣ ಮಾಡು. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಮನನ ಮಾಡು, ನಿಧಿಧ್ಯಾಸನ ಮಾಡು. ಅದು ಗಟ್ಟಿ ಆದ ಕೂಡಲೇ ನಿನ್ನ ಚಿಂತೆ ಕಳೆದು ಹೋಗ್ತೈತಿ. ನೀನು ಯಾರಿದ್ದಿ ಅನ್ನೋದು ಅನುಭವಕ್ಕೆ ಬರೋಕೈತೆ ಅಂದ್ರೆ ನಿನಗೆ ನಾ ಯಾವಾಗಲೂ ಇದ್ದ ವಸ್ತು ಸುಖರೂಪದಂತ ಇರುವ ನಾನು, ದೇವರ ನಾನು ಅನ್ನೋ ಭಾವ ನಿನಗೆ ಗಟ್ಟಿ. ಕೆಟ್ಟಲಾರ್ದಂಥ ವಸ್ತುನ ನಾನು ಅನ್ನೋದು ನಿನಗೆ ಅನುಭವಕ್ಕೆ ಬಂತೆ ಅಂದರೆ ಎದರ ಚಿಂತೆನೂ ಉಳಿತದೆ. ನೀನು ಇದು ಕೆಡಬಾರ್ದಂತ ಚಿಂತೆ ಇರ್ತೈತಿ. ಇದು ನಾನು ನನ್ನದು ಅಂತ ಹಿಡ್ಕೊಂಡಿದ್ವಿ ಎಲ್ಲ ಕೆಟ್ಟು ಹೋಗೋನು. ನೀನು ಕೆಟ್ಟಲಾರ್ದಂಥ ವಸ್ತು ನಾನಂತ ತಿಳ್ಕೊಳ್ಳಿಲ್ಲ ಅಲ್ಲೋ, ಕೆಟ್ಟು ಹೋಗೋದು ನಾನಂತ ತಿಳ್ಕೊಂಡು ಒದ್ದಾಡಕ್ಕೆ ಇಂಥ ಚಿಂತೆ ಇದೈತಿ ನಿನಗೆ. ಅಲ್ಲ ನೀ ಎಷ್ಟು ಜನ್ಮ ಇದು ನಾನಂತ ತಿಳ್ಕೊಂಡ್ರು ಕೆಟ್ಟು ಹೋಗುವಂಥ ವಸ್ತುಗಳು ನೀನು ಆಗಲಾರ. ನೀನು ಕೆಡಲಾರ್ದಂಥ ವಸ್ತುನ ನೀನು ದೇವ್ರ ನೀನು ಅದೀಯೋ. ಅದನ್ನು ಮೊದಲು ಗಟ್ಟಿ ಸರಿಯಾದ ತಿಳುವಳಿಕೆ ಮಾಡು. ಏನೂ ಆಗಿಲ್ಲ. ನೀನು ಯಾವಾಗಲೂ ಇದ್ದ ವಸ್ತು ನೀನು. ಇವು ಇಲ್ಲದ್ದು ಎಲ್ಲ ತೋರ್ತಾವ, ಅವು ಅಸ್ತಿತ್ವ ಇಲ್ಲ, ಎಡಗ್ತಾವು. ಅವನು ತೋರಿಕೆ ವಸ್ತುಗಳನ್ನು ಇದಕ್ಕಿದ್ದಂಗೆ ಇಟ್ಕೊಳಕ್ಕೆ ಎಂದೂ ಆಗುದಿಲ್ಲ. ಕೆಟ್ಟು ಹೋಗುವು ನಾವು, ಉದಾಸೀನ ಆಗಿಬಿಡೋದ್ರಾಗ. ಅವು ನಾನು ಅಲ್ಲ ಅಂತ ತಿಳಿದು ಅವು ಇಲ್ಲುಲ್ಲೇ ನಿನಗೆ ಇರಾಕ್ ಬರ್ತೈತಿ. ಈ ತೋರಿಕೆ ಸಂಬಂಧ ಇಲ್ಲುಲ್ಲೇ ನಿನಗೆ ಇರಾಕ್ ಬರ್ತೈತಿ. ನಾವು ಇದ್ರ ಸಂಬಂಧ ಹಚ್ಕೊಂಡು ಎದಕ್ಕೆ ಹಚ್ಕೋದಂದ್ರೆ ಆರಾಮಿರಾಕೋ ಸಂಕಟ ಒಂದಾಗ್ತದೆ. ಬಳಲಿಕೆಗೆ ಹೌದಿಲ್ಲ. ಇದ್ರ ಸಂಬಂಧ ಯಾಕೆ ನಾವು ಬಳಲ್ತೇವೆ ಅಂದ್ರೆ ಇದ್ರ ಸಂಬಂಧ ಹಚ್ಕೊಂಡೆ ಈ ತೋರೆಡಗುವಂತಹ ವಸ್ತುಗಳ ಸಂಬಂಧ ಇಟ್ಕೊಂಡು ಬಳಲಿಕ್ಕೆ. ಇವ್ರ ಸಂಬಂಧ ತಪ್ಪಿಸ್ಕೊಂಡ್ರೆ ಬಳಲಿಕೆಯಲ್ಲಿ ಇರ್ತೈತಿ. ಈ ಕೆಡಬಾರ್ದನ್ನು ಚಿಂತೆ, ಸಮಿತೈತೆ ಅನ್ನೋ ಚಿಂತೆ ಹೌದಿಲ್ಲ, ಹತ್ತಿ ಬಿಟ್ಟೈತಿ ನಿನಗೆ ಇದ ಹತ್ಗಷ್ಟ. ಇದನ್ನ ಯಾಕೆ ಹಚ್ಕೊಳಕ್ ಹೋಗಿದ್ದಿ? ಇದು ಮೊದಲು ಯಾವ ಇಲ್ಲದಾಗ ಆರಾಮನ ಇದೆಯಾ? ಮೊದಲಿನ ಸ್ಥಿತಿ ನೆನಪಿಗೆ ತಗೋ. ಇವು ಯಾವ ಸಂಬಂಧ ಇಲ್ಲೇ ನಿನಗೆ ಆರಾಮಿರಾಕ್ ಬರ್ತೈತೆ ಅನ್ನೋದು ಅದನ್ನ ನೆನಪಿಗೆ ತಗೊಂಡಾಗಿದ್ರ ಅವಶ್ಯಕತೆ ಇಲ್ಲ ನಮ್ಗನ್ನೋದು ಅನುಭವ ಬರ್ತೈತೆ. ಮಹಾತ್ಮರೆಲ್ಲ ಅದನ್ನ ಆ ಸ್ಥಿತಿಯನ್ನು ಅನುಭವಕ್ಕೆ ತಗೊಂಡು ಎಲ್ಲ ಜೀವಿಗಳು ಅದನ್ನು ಹೊಂದಲಿ ಎಂದು ಕಳಕಳಿಯಿಂದ ಎಚ್ಚರಿಕೆ ಕೊಡುವಂತ ಬಂದಾರ. ನಂಬಬೇಡಪ್ಪ, ಅದು ಅನಿತ್ಯವಾಗಿ ನಡಬರ್ಕ ಬಂದದ್ದು. ಅದು ಯಾವುದೂ ನೀನಲ್ಲ, ನಿನ್ನದು ಅಲ್ಲ. ಮಧ್ಯಂತರದಲ್ಲಿ ತೋರು ಎಡಗ್ತದೆ. ಅಜ್ಞಾನದಿಂದ ಯಾಕೆ ಬಂದೈತಿ ಅಂದ್ರೆ ನಿನ್ನ ಮರಿವೆಯೊಳಗೆ ಇದೆಲ್ಲ ತೋರಿ ಐತಿ. ನಿನ್ನ ನಿಜದ ಎಚ್ಚರಿಕೆಗೆ ಅದ್ರ ಕಡೆ ಎಲ್ಲ ಎಚ್ಚರ ಆತಂದ್ರೆ ಇದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದು ಹೊಳಿತೈತಿ. ಅದಕ್ಕೆ ಮೊದಲ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಇದನ್ನು ಬಿಟ್ಟು ಬೇರೆ ಶನೆತನ ಎಲ್ಲ ನಿರರ್ಥಕ ಶ್ರಮ ನೋಡಿ. ಯಾವುದೇ ಒಂದು ಪದಾರ್ಥ ತಗೋರಿ ನೀವು, ಅದು ಪ್ರಕೃತಿ ವಿಕೃತಿ, ಅದು ವಿಕಾರ ಹೊಂದೋದನ್ನ ಒಂದು ಅಣು ಸಹಿತ ಇದಕ್ಕಿದ್ದಂಗೆ ಇರುವುದಿಲ್ಲ. ಈ ಜಗತ್ತಿನ ತೋರಿಕೆ ವಸ್ತುಗಳು ಯಾವುವು ಆದರೂ ಸುಧಾ ಅದರಾಗ ಸುಖ ಹೊಂದಬೇಕಂತ ಪ್ರಯತ್ನ ನಡೆಸೇವೆ ನಾವು. ಎಲ್ಲದರೊಳಗೂ ರುಚಿ ಹತ್ತೋದು ಯಾವುದು ಅಂದ್ರೆ ಆನಂದನ. ನಮಗೆ ಗೊತ್ತಿಲ್ಲದಕ್ಕೆ ಸಾಮಾನ್ಯದಾಗ ಆದ ಶಕ್ತಿ ಅಂತ ಭ್ರಮ ಆಗೈತೆ ನಮ್ಗೆ.
ಏನು ಯಾವುದೇ ಇಂದ್ರಿಯ ಸಂಪರ್ಕಕ್ಕೆ ಹೋಗದಾಗ ತೋರುವಂಥ ಸುಖ ಅದು ನಿನ್ನ ಆನಂದನ. ಆ ರುಚಿ ಅದು ಇರಲಿಲ್ಲ ಅಂದರೆ ಇದೆಲ್ಲ ಕೆಟ್ಟು ಹೋಗುವ ವಸ್ತುಗಳು ಎಂದೂ ನಿನಗೆ ರುಚಿ ಹತ್ಬೇಕ್ರಿ ಅವು. ಅವು ಕೆಟ್ಟು ಹೋಗುವಂಥ ವಸ್ತುಗಳಲ್ಲ ಅವು. ನಿನ್ನ ಆನಂದನ ಅಲ್ಲಿ ತೋರುದು. ಏನು ಬೇರೆ ಇಲ್ಲ ವಿಷಯ ವಸ್ತುಗಳಲ್ಲಿ ಅದಿಲ್ಲ ಇಲ್ಲ. ಹಂಗಾಗಿದ್ರೆ ಎಲ್ಲರೂ ವಿಷಯ ವಸ್ತುಗಳ ಹೊಂದಿದವರು ಎಲ್ಲರೂ ಸುಖದಿಂದ ಇರ್ತಿದ್ರು. ಮನಸ್ಸು ನಿಶ್ಚಲ ಆದಾಗ ಅಷ್ಟೇ ನಿನಗೆ ಆನಂದ ಅನುಭವ ಬರ್ತದೆ. ವಿಷಯ ಭೋಗ ನಡೆದ ತೋರುವಂಥ ಆನಂದ ಅದು ಎಲ್ಲಿದು ಅಂತ ಸ್ವಲ್ಪ ನಿಂತು ವಿಚಾರ ಮಾಡಿದರೆ ನಿನ್ನ ಆನಂದನ ಅದು. ಮನಸ್ಸು ನಿಶ್ಚಲ ಆದಾಗ ತೋರ್ತದೆ ಅದು. ಅದನ್ನು ಅನುಭವಕ್ಕೆ ತಗೊಳ್ಳೋದು ಬಿಟ್ಟು ಸುಮ್ಮನೆ ಕಾಲ ಹರಣ ಮಾಡ್ಲಿಕ್ಕೆ ನಾವು ಎಲ್ಲ ಗುಡ್ಡಕ್ಕೆ ಕಲ್ಲು ಹೊತ್ತಂಗೆ ನಡೆದದ್ರ ವ್ಯವಹಾರ. ಮಹಾತ್ಮರು ಏನು ಹೇಳ್ಯಾರ, ನಿನ್ನೊಳಗೆ ನಿನಗೆ ವಿಶ್ರಾಂತಿ, ಬ್ರಹ್ಮದಲ್ಲಿನ ವಿಶ್ರಾಂತಿ ಅಂತ ಹೇಳ್ಯಾರ ಹೊತ್ತು ಈ ಜಗತ್ತಿನ ಯಾವ ವಸ್ತುಗಳಲ್ಲಿ ಇಲ್ಲ. ಸುಳ್ಳ ಹೊರಗೆ ಹುಡುಕಬೇಡ ನೀನು. ನಿನ್ನೊಳಗೆ ಇದ್ದದ್ದನ್ನು ಅನ್ಯದ್ರ ಹುಡುಕಿರಿ ಎಲ್ಲಿ ಸಿಗ್ಬೇಕು. ನಮಗೆ ಅಜ್ಞಾನದ ಮೂಲಕ ನಾವು ಇಲ್ಲದಲ್ಲಿ ಹುಡುಕಾಕತ್ತೇವೆ. ಸುಮ್ಮನೆ ಕಾಲ ಕಳೆಸತ್ತು ಹೋಗಿರಿ ನೋಡ್ರಿ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಜನೇನು ಅಂತ. ಹಾಕಿದ್ರೆ ಬೆನ್ನು ಹತ್ತಿ ತಲೆ ಕೆಡಿಸ್ಕೋತೀರಿಪ್ಪ. ಅದನ್ನು ಮಾಡಿನೇ ಇದನ್ನು ಮಾಡಿನೇ ಅಂತೇಳಿ ಸುಮ್ಮನೆ ವ್ಯರ್ಥ ವೇಳೆ ಕಳೀಲಿಕ್ಕೈತೀರಿ ನೋಡ್ರಿ. ಏನು ಮಾಡಿದ್ರು ಏನು ಲಾಭ ಇಲ್ಲ ಅನ್ನೋದು ಹೊಡಿಬೇಕಲ್ಲ ನಮಗೆ. ಏನು ಕಲಿತೊಡದೇನು ಯತ್ನದಲ್ಲಿ ಏನು ಮಾಡಿದೊಡೇನು ಎಲ್ಲವೂ ಕಾಣನದ ಬೆಳದಿಂಗಳಂದದಿ ವ್ಯರ್ಥವಾಗಿ ಹೋದು. ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿರ್ದೊಡದೇನು ಸ್ವಾನುಸೂಕರಂದದಿ ಹೊಟ್ಟೆ ಹೊರೆದುಕೊಂಡಿಹರು ಅಂತ. ನಿನ್ನಲ್ಲಿದ್ದದನ್ನು ಅನುಭವಕ್ಕೆ ತಗೊಳ್ಳಲೆ ಏನು ಮಾಡೋ ಅದ್ರಾಗೈತಿ ಇದ್ರಾಗೈತಿ ಅಂತ ಬೆನ್ನೈತಿ. ಹಂದಿ ನಾಯಿ ಹಂಗೆ ಹೊಟ್ಟೆ ತುಂಬ್ಕೊಂತ ಅಡ್ಡಾಡೋದು ಜೀವನ. ವ್ಯರ್ಥ ಆತಲ್ವ ನಿಮ್ಮ ಜೀವನ. ಅದಕ್ಕೆ ಏನೂ ಮಾಡೋದ್ರಾಗಿ ಉಪಯೋಗ ಇಲ್ಲ. ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ, ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ ಅಂತ ಒತ್ತು ಕೊಟ್ಟೆ ಶಂಕರಾಚಾರ್ಯ ಕೂಡ ಹೇಳ್ಯಾರ. ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯದೆ ಆತ್ಮೋದ್ಧಾರಕ್ಕಾಗಿ ಅದನ್ನು ಬಿಡೋದನ್ನು. ಈಗೇನು ದಾರಿ ಹಿಡದೆ ಅಲ್ಲ ವಿಷಯದಿಂದ ಸುಖ ಸಿಗ್ತೈತೆ ಅಂತ ಎಂದೂ ಸಿಗೋದು ನಿನಗೆ. ಭಾಳಷ್ಟು ಭೂಮಿ ಸೀಮೆ ಮಾಡಿ ನೌಕರಿ ಹಿಡಿದು ಮಕ್ಕಳು ಮರಿ ಹಾಡಿ ಚಲೋ ಮನಿ ಹಾಕಿಸ್ಕೊಂಡು ಆರಾಮಿರು. ಅವು ಹುಚ್ಚು ಬಿಡು. ಅದ್ರಾಗ ವೇಳೆ ಯಾಕೆ ಕಳಿತಿ ಕೆಲಸ ಯಾಕ್ರಿ? ಶರೀರವನ್ನು ಆರೋಗ್ಯವಾಗಿ ಇಟ್ಕೊಂಡು ನಿನ್ನ ಕೆಲಸ ನೀ ಮಾಡ್ಕೋ. ಈ ಕೆಟ್ಟು ಹೋಗೋದ್ರ ಬಗ್ಗೆ ವೇಳೆ ಕಳೆದು ಅದಕ್ಕೆ ಬರ್ತು ಕೆಲಸ. ಉದಾಸೀನ ಆಗ್ಬೇಕಿದ್ರಾಗಂತ ವೈರಾಗ್ಯ ದೌಡ್ ತೀವ್ರವಾಗಿ ವೈರಾಗ್ಯವನ್ನು ಹೊಂದು. ಇದ್ರಾಗ ಆಸಕ್ತಿ ಏನು ಮಾಡ್ತೈತಿ, ನಿನ್ನ ತಿರ್ಗಾಕಸ್ತೈತಿ, ಜನ್ಮ ಜನ್ಮ ಅಂತ ತಿರ್ಗಾಕಸ್ತೈತಿ. ಇದರ ಆಸಕ್ತಿ ಇತ್ತಂದ್ರೆ ಹಂಗೆ ಮಾಡಕ್ಕೆ ಹಚ್ಚೋದು, ನಿನಗೆ ತೀಕಾಕ ಹಚ್ಚೋದು. ವಿಷಯಗಳಲ್ಲಿ ಆಸಕ್ತಿ ನಮ್ಮನ್ನು ತೀಕಾಕ. ಆಸಕ್ತಿ ಹೋತಂದ್ರೆ ಇಷ್ಟೆಲ್ಲ ತೀಕೋದು ಯಾಕೆ ಬರ್ತೈತಿ ನಮಗೆ? ಯಾಕೆ ನಾವು ತೀಕಾಕತ್ತೀವಿ ಅನ್ನೋದು ವಿಚಾರ ಮಾಡಿರಿ. ಇದ್ರಾಗ ಸುಖ ಸಿಗ್ತೈತೆ ಅನ್ನೋ ಬಾಳೆದಾಗ ಆಸಕ್ತಿ ತೀಕಾಕಸ್ತೈತಿ. ಇಲ್ಲಿ ತನಕ ಅದನ್ನು ಮಾಡಿದವ್ರು ಯಾರು ಆರಾಮ ಹೊಂದ್ಯಾರ ಹೇಳಿ? ಕಡೆಗೆ ನಿರಾಶೆನೇ ಆಗೈತಿ ನಿನಗೆ. ಗಳಿಸುವಾಗೂ ಕಷ್ಟ ಯಾಕ್ರಿ? ಅದು ಸಮಿತಿ ಅನ್ನೋ ಚಿಂತೆ ಆದ್ಮ್ಯಾಗ ಅಂತಿ ಹೊಟ್ಟೆ ಬ್ಯಾನ್ ಹೇಳ್ತದೆ ನಿನಗೆ. ಯಾರಿಗೆ ಸುಖ ಕೊಟ್ಟೈತಿ ಹೇಳ್ರಿ ನಿಮ್ಗೆ? ಜಗತ್ತಿನ ಭೌತಿಕ ವಸ್ತುಗಳ ಸಮೃದ್ಧಿ ನೆಮ್ಮದಿ ಕೊಡ್ತೈತೆ ನಿನಗೆ? ಅಷ್ಟು ಗಳಿಸಿರ ಏನಾವು? ನಿನ್ನಲ್ಲಿದ್ದದ್ದನ್ನು ಅನ್ಯದ್ರಾಗ ಹುಡ್ಕಾಕೊಂತೀನಿ. ನೀನು ವ್ಯರ್ಥ ಪ್ರಯತ್ನ. ವ್ಯಾಳೆ ಎಲ್ಲ ಸುಳ್ಳ ವ್ಯಾಳೆ ಕಳೆದೆಲ್ಲ ಅನ್ಯದ್ರಾಗ ಐತೆ ಅಂತ ಅದನ್ನು ಮಾಡಿನೇ ಇದನ್ನು ಮಾಡಿ ಏನು ಮಾಡಿದ್ದು ಏನು ಕೆಟ್ಟು ಹೋಗೋದನ್ನು ಅದರ ಬೆನ್ನು ಹತ್ತಿದೆಯಲ್ಲ. ಯಾವಾಗಲೂ ರೆಡಿ ಇದ್ದದ್ದು ಐತೆ. ಅದು ಸಿದ್ಧವಾಗಿರ್ತಕ್ಕಂಥ ವಸ್ತು, ಅದ್ರ ಕಡೆ ಲಕ್ಷ ಕೊಡೋದು. ಎದಕ್ಕೆ ತಿರುಗ್ತೀವಪ್ಪ ನೀನು? ಅದನ್ನು ಮಾಡಿನೇ ಇದನ್ನು ಮಾಡಿನೇ ಅಂತ ಸುಮ್ಮನೆ ಬ್ಯಾಳೆ ಕಳೀತಿ ನೋಡ್ರಿ. 2 ಬಕ್ರೀತಿಯಿಂದ ಧ್ಯಾನಕ್ಕೆ ಕೂಡಬಾರ್ದ? ಶರೀರ ಜಠರಾಗ್ನಿ ಶಾಂತ ಎಷ್ಟರ ಕಡಿಗೆ ಒಂದು ಮುಟ್ಟಿಗೆ ಹಿಟ್ಟು ಒಂದು ಹಳಕ್ಕೆ ಉಪ್ಪು ಕಲಿಸ್ಕಾರ ಯಾಕ್ರಿ? ಸಂಗಟಿ ಮಾಡಿ ಹೊಡೆದ ಅಂಬ್ಲಿ ಮಾಡಿ ಹೊಡೆದ ಶಾಂತ ಆಗೈತೆ ಜಠರಾಗ್ನಿ. ಹೆಚ್ಚಿಂದ ಬೇಕಾಗಿಲ್ಲ ಅದಕ್ಕೆ. ಈ ಭಾಳಷ್ಟು ಒಗ್ಗರಣೆ ಇದನ್ನು ಮಾಡೋದು ಮಾಡಿ ರುಚಿಗೆ ಮಾಡಕ್ಕೆ ಹೋಗಿಯಲ್ಲ.
ಅದೆಲ್ಲ ಕೆಡಿಸ್ಕೊತೀನಿ. ರುಚಿಗೆ ನಾಲಿಗೆ ರುಚಿಗೆ ಬಿದ್ದು ಶರೀರ ಹಾಳು ಮಾಡ್ಕೊಂಡು ಆರೋಗ್ಯ ಕೆಡಿಸ್ಕೊಂಡು ಮಾಡ್ಕೊಂಡು ಜಠರಾಗ್ನಿ ಶಾಂತ ಮಾಡ್ಕೊಂಡು ಧ್ಯಾನಕ್ಕೆ ಕುಂತು ಇದ್ರ ಲಾಭ ಮಾಡ್ಕೊ. ಏನ್ ಈ ಚಟ ಸಂಬಂಧ ತೇಕ್ಬೇಕಾಗೈತಿ ನೀ, ಹೌದಿಲ್ಲ? ಇಷ್ಟೆಲ್ಲ ಎದಕ್ಕೆ ಬೇಕಾಗೈತಿ ನಮಗೆ? ದೊಡ್ಡ ಪಗಾರ ದೊಡ್ಡ ನೌಕರಿ ತೊಗೊಂಡು ಏನು ಮಾಡವು? ಭಾಳಷ್ಟು ತೊಗೊಂಡು ಭಾಳಷ್ಟು ಇಂದ್ರಿಯ ಚಟ ಮಾಡ್ಕೊಂತ ಅಡ್ಡಾಡೋದು, ಹೌದಿಲ್ಲ? ಭಾಳಷ್ಟು ಆರಾಮದಾನ ನೋಡ್ಬೇಕಾರೆ ಆರಾಮಿರ್ತಾನ. ಭಾಳಷ್ಟು ಗಳಿಸಿದವ, ರೊಕ್ಕ ಇದ್ದವ, ನಮೂನಿ ತಿನ್ನೋದು, ನಮೂನಿ ತೊಡೋದು, ನಮೂನಿ ಮಾಡೋದು, ಆರಾಮದಾನ ಭ್ರಮ ಆಗೈತೆ ನಿಮಗೆ. ಎದರಿಂದನೂ ಇಲ್ಲ ಅಂತ. ಏನು ಅದ್ರ ಬೆನ್ನು ಹತ್ತಕ್ಕೆ ಹೋಗ್ಬೇಡ. ನಿನ್ನೊಳಗಿದ್ದದನ್ನು ನೋಡ್ಕೊ. ಅದು ನಿನಗೆ ಅನುಭವ ಬರಾಕೈತೆ. ಅದು ಇಷ್ಟೆಲ್ಲ ಕಂತ್ರಾಟ ಬೇಕಾಗೋದಿಲ್ಲ ನಮಗೆ. ಅಗದಿ ಸರಳ ಆಕೈತಿ ನಮ್ಮ ಜೀವನ. ಏನು ಇದ್ರ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಅದ್ರ ಕಡೆ ಲಕ್ಷ ಕೊಡಾಕ್ತಾ ಇರಲಿಲ್ಲ. ನಾವು ಹೊರಗಿನ ತೊಳಕು ಬಳಕು ನೋಡಾಕ್ತೇವೆ. ಅವ್ರಂಗ ನಾನು ಅದನ್ನು ದೊಡ್ಡದವು ಏನು ಮಾಡವು ಮಾಡಿ ಇಲ್ಲಿ ತನಕ ಮಾಡಿದಲ್ಲ, ಏನಾಗೈತಿ? ಏನಾರು ಒಂದಿಟ್ಟು ನೆಮ್ಮದಿ ಸಿಕ್ಕತ್ತೆ ನಿನಗೆ? ಭೌತಿಕ ವಸ್ತುಗಳ ಸಮೃದ್ಧಿಗೂ ಸಮಾಧಾನ ಶಾಂತಿಯಿಂದ ಇರೋದಕ್ಕೂ ಯಾವ ಸಂಬಂಧ ಇಲ್ಲ. ಸುಖ ಶಾಂತಿ ಅದನ್ನು ಅವಲಂಬಿಸಿಕೊಂಡಿಲ್ಲ. ಅದನ್ನು ಭಾಳಷ್ಟು ದುಡ್ಡು ದುಗ್ಗಾನಿ ನ ಧನೇನ ನ ಪ್ರಜೆಯ ನ ಬಹುಸತತ್ವೇನ ತ್ಯಾಗೇನ ಏಕೇನ ಅಮೃತತ್ವ ಮಾನಶು. ಅದು ಎಲ್ಲವನ್ನ ವೈರಾಗ್ಯವನ್ನು ಹೊಂದಿದಾಗ ಅದು ಹೋಗುತ್ತೆ. ಅದು ಬೇಕು ಇದು ಬೇಕಂದು ಹಿಡ್ಕೊಂಡು ಕುಂತಾವ. ಇದು ಎಷ್ಟು ಜನ್ಮ ಆದರೂ ಬರ್ತದೆ. ಬಿಡೋದು, ಉದಾಸೀನ ಆಗಂತ. ಯಾವ ವೃತ್ತಿ ಉದಾಸೀನ ಆಕೈತಿ, ಆ ವೃತ್ತಿಗೆ ಆ ಅನುಭವ ಆಕೈತಿ ನೋಡ್ರಿ. ಬಿಡು ಬಿಡು ಪುರುಷತ್ಲೆ ಉದ್ರಿ ಅಲ್ಲದ ರೋಕಡಿ. ಸದ್ದ ಬಿಟ್ಟು ಸದ್ದ ಎಂದಿದ್ದೇನಂತ ಯಾಕಂತಿ? ಸದ್ದ ಇದನ್ನು ಬಿಡು. ಸದ್ದ ನಿನಗೆ ಆನಂದದ ಸೂತ್ರ ಹತ್ತತ್ತು. ಬಿಟ್ಟಾಗ ದೊರೆಯುವಂಥ ಸುಖ ಬಿಡಬೇಕಂತ ಬರೀ ಹೇಳೋದು ಕೇಳೋದ್ರಿಂದ ಸಿಗೋದು. ನಾವು ಅಷ್ಟೇ ಮಾಡ್ತೇವೆ, ಬಿಟ್ಟು ಅದನ್ನು ಅನುಭವ ತಗೊಳಕ್ಕೆ ತಯಾರಿಲ್ಲ. ತ್ಯಾಗ ಮಾಡಂತಿ, ಬಿಟ್ಟು ಅದನ್ನು ಅನುಭವ ಮಾಡಕ್ಕೂ ಹಂಗ ನೀನು ಲಾಭ ಮಾಡ್ಕೊ ಅಂದ್ರೆ ಮಂದಿಗೆ ಹೇಳಕಟ್ಟ ಶಾನೆ ಅದೇ, ಹೌದಿಲ್ಲ? ಅದನ್ನು ಪಡಬಾರ್ದು, ಅದನ್ನು ವಿಷಯ ಚಿಂತನೆ ಮಾಡಬಾರ್ದು, ದುಃಖ ಕೊಡ್ತೈತಿ ಅಂತ ಮಂದಿಗೆ ಹೇಳಿದ್ವಿ. ನೀ ಬಿಟ್ಟು ಅದನ್ನು ಅನುಭವ ಮಾಡ್ಕೊರು ಮೊದಲ. ನೀ ಶಾನೆ ಆಗದು. ಇನ್ನೊಬ್ಬರಿಗೆ ಉಪದೇಶ ಮಾಡು, ನಿನ್ನ ಮನಸ್ಸಿಗೆ ಬುದ್ಧಿ ಹೇಳಿ ಅದರಿಂದ ಹಿಂದಕ್ಕೆ ಸರಿಸು ಮನಸ್ಸು. ವಿಷಯದಲ್ಲಿ ಓಡಾಡಿ ಬಳಲುವ ಮನವನ ಹಿಂದಕ್ಕೆ ಸರಿಸೋದನ್ನ ಓಡಾಡ್ತತಿಲ್ಲ. ಎಚ್ಚರಿಕೆಗೆ ಬಂದ ಕೂಡಲೇ ಬರೇ ವಿಷಯ ಚಿಂತನೆ. ಜಾಗರಣ ತೋಳು ಎಡೆಯಾಡಿ ಬಳಲುವ ಮನವನು ಓಜೆಯನ್ನು ನಿಲ್ಲಿಸಿ, ಅಂದರೆ ವಿಚಾರದಿಂದ ಅದನ್ನು ನಾವು ಹಿಂದಕ್ಕೆ ವಿವೇಕದಿಂದ ಹಿಂದಕ್ಕೆ ಸರಿಸಿ. ಸರಿಸಿದಾಗ ಇದು ಧನು ಆಗೋದು ಎಲ್ಲ ತಪ್ಪೈತಿ. ಸರಿಸಲಿಲ್ಲ ಅಂದ್ರೆ ಸುಳ್ಳ ದನಿತೈತಿ. ಕೆಲಸ ಇಲ್ಲ, ಅದನ್ನು ಮಾಡೀನಿ ಇದನ್ನು ಮಾಡೀನಿ, ಏನು ಮಾಡಿದ್ರು ಏನೂ ಇಲ್ಲ. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಅನುಭವ ಬರುವಂಥ ಸ್ಥಿತಿ ಅದು. ಒಳಗೆ ಗುದ್ದಿ ಹಾಸು ಮನೆ ಕೆಲಸ ಇಲ್ಲ. ಎಷ್ಟು ಜನ್ಮತ್ ಹಿಂಗೆ ಮಾಡಾಕೈತಿ ನೀನು? ಯಾರು ಹೇಳೋರು ಇಲ್ಲ ನಿನಗೆ. ನಿನಗೂ ಸ್ವತಃ ವಿಚಾರ ಮಾಡೋದು ಸಾಮರ್ಥ್ಯ ಇಲ್ಲ. ಅಂತ ಮಾರ್ಗದರ್ಶಕರು ಯಾರಿಲ್ಲ. ನಿನಗೆ ಹೋಗೋದನ್ನೇ ಅವ್ರ ಮಂದಿ ಒಬ್ಬ ಮಾಡ್ತಾನಂತ ನೀನು ಮಾಡ. ಅವ್ರು ಮಾಡ್ತಾರಂತ ಅವ್ರ ದಾರಿ ಬೆನ್ನು ಹತ್ತಿ ಬನ್ನಿ ಮರ. ನನಗೆ ಎಂಥವ್ರು ಬೆನ್ನು ಹತ್ತಿ ನೋಡ್ಕೊ. ವಿಚಾರವಂತರ ಬೆನ್ನು ಹತ್ತಿ. ಅಜ್ಞಾನಿಗಳ ಬೆನ್ನು ಹತ್ತಿರ ಮತ್ತೆ ಅಡವಿಗೆ ಹೋಗೋದು ನೀವು. ಮತ್ತೆ ಅಂತಹ ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡ್ತದೆ. ಇಲ್ಲದಲ್ಲಿ ಹುಡುಕಾಕತ್ತೇವೆ ನಾವು. ಅದನ್ನು ಮಾಡಿನೇ ಇದನ್ನು ಮಾಡಿನೇ ಬರೇ ಇಂದ್ರಿಯಗಳ ಮಜಾ ಮಾಡುವ ವ್ಯವಹಾರದಾಗ ಹುಡುಗಿ ನಾವು. ನೀ ಎಷ್ಟು ಜನ್ಮ ಹುಟ್ಟಿ ಬಂದು ಅದನ್ನು ಮಾಡಿದರೂ ಸುಧಾ ಅದರಿಂದ ಏನೂ ಲಾಭ ಇಲ್ಲ. ನೀವು ಸನ್ಯಾಸಿ ಆಗಂದ್ರೆ ಸಿಟ್ಟಿಗೆ ಹೇಳ್ತಾರೆ. ಸನ್ಯಾಸಿ ಆದ್ರೆ ನೀ ಸುಖಿ ಆಗೋದು. ಸನ್ಯಾಸಿ ಅಂದ್ರೆ ಏನಂತ ತಿಳ್ಕೊಂಡಾರನು ಇವರೆಲ್ಲ. ಇಲ್ಲಾರು ಬಿಟ್ಕೊಟ್ಟು ಹೊರಗೆ ಬಿಟ್ಕೊಟ್ಟು ಓಡಿ ಹೋಗೋದು ಸನ್ಯಾಸ ಅಲ್ಲ, ಒಳಗೆ ಬಿಡೋದು ಸನ್ಯಾಸ. ಮಠಕ್ಕೆ ಹೋಗಿ ನಾವು ಸನ್ಯಾಸಿ ಆಗೋಣಪ್ಪ ನಿಮ್ಮಂಗೆ ಅಂತ ಹೇಳ್ತಾರೆ, ಹೌದಿಲ್ಲ? ಸನ್ಯಾಸಿ ಅಂದ್ರೆ ಏನು ಬಿಡೋದು ತಿಳ್ಕೊಳ್ಳೋ, ಹೊರಗೆ ಬಿಡೋದಲ್ಲ, ಒಳಗೆ ಬಿಡೋದು ಸನ್ಯಾಸ. ಕೆಟ್ಟ ಅನಿಸ್ತೈತೆ ಯಾಕ್ರಿ? ಮಠಕ್ಕೆ ಸೇರ್ತಾನೆ, ಮಠ ಸೇರ್ಯಾನಪ್ಪ ಇವೆಲ್ಲ ಬಿಟ್ಬಿಟ್ಟದು, ಹೌದಿಲ್ಲ? ಅದೇನು ಗೊತ್ತಿಲ್ಲ ಸಾಮಾನ್ಯ ಜನರಿಗೆ, ಏನು ಗೊತ್ತಾಗೈತಿ?
ಹೊರಗೆ ಬಿಡೋ ಕೆಲಸನೇ ಇಲ್ಲ, ಒಳಗೆ ಬಿಡೋ ಕೆಲಸದ. ಒಳಗೆ ಬಿಡೋದಕ್ಕೆ ಸನ್ಯಾಸ ಅಂತಾರೆ, ಹೊರಗೆ ಬಿಡೋ ಸನ್ಯಾಸ ಅಲ್ಲ. ಹೊರಗೇನು ಬಿಡಬೇಡ, ಒಂದು ಗೊತ್ತು ಮೊಳ ಹೆಚ್ಚಿಗೆ ಇರಲಿ, ಒಳಗೇನು ಇರಬಾರ್ದು. ಏನ್ ಒಳಗೆ ಬಿಡೋದು ಸನ್ಯಾಸ. ನೀ ಎಲ್ಲಾರು ಬಿಟ್ಕೊಟ್ಟು ಹೋಗಿ ಸೋಗ ಹಾಕ್ಕೊಂಡು ಯಾಕ್ರಿ ಒಂದೆರಡು ಶಾಸ್ತ್ರದ ಮಾತು ಕಲ್ಕೊಂಡು ಊರೂರು ಅಡ್ಡಾಡಿ, ಇದು ಸನ್ಯಾಸ ಅಲ್ಲ. ಅದು ಅವ್ರಿಗೆ ಸನ್ಯಾಸ ತ್ಯಾಗ ಬುದ್ಧಿ ಬರುವುದನೇ ಇಲ್ಲ. ಬರುವುದು ಭಾಳ ಕಠಿಣ ಐತಿ. ಏನು ಮಂದಿಗೆ ಹೇಳೋರು ಅಷ್ಟ, ಅವ್ರ ಶಾಸ್ತ್ರ ಹೇಳೋರು, ತಾ ಬಿಡೋರಲ್ಲ. ಯಾಕ್ರಿ ತಾ ಬಿಟ್ಟಾಗ ತನಗೆ ಲಾಭ ಐತೆ ಅದ್ರಾಗ. ಮಂದಿ ಉಪದೇಶ ಮಂದಿಗೆ ಹೇಳೋದ್ರಾಗ ಪಾಂಡಿತ್ಯ ಭಾಳ ಇರ್ತೈತಿ, ಶಾಣೆತನ ಭಾಳ, ಪರೋಪದೇಶ ಪಾಂಡಿತ್ಯ. ತನ್ನ ನಮಗೆ ಲಾಭ ಮಾಡ್ಕೊಂಡು ಅದು ಲಾಭನೇ. ಮಂದಿ ಮಾತು ಕೇಳಿ ಮಂದಿಗೆ ಹೇಳಿ ನಿನಗೇನು ಬಂತು? ಶಾಸ್ತ್ರ ಅಂದ್ರೆ ಮಂದಿ ಮಾತು ಅದು. ನಿನಗೇನಾರು ಲಾಭ ಮಾಡ್ಕೊಂಡೇನ? ಶಾಸ್ತ್ರ ಕಲಿತಾನಂತ. ಶಾಸ್ತ್ರ ಕಲ್ತು ಏನು ಮಾಡ್ತೀವಿ? ನೀ ಯಾರನ್ನು ತಿಳ್ಕೊ, ನಿನ್ನ ನೀ ಕಲಿ. ಶಾಸ್ತ್ರ ಕಲ್ತ ದಡ್ಡ ಆದ್ನಿ ಹೌದಲ್ಲ. ಅವ್ರಿಗೆ ಜ್ಞಾನ ಬಂಧುಗಳು ಅಂತಾರೆ. ಶಾಸ್ತ್ರ ಕಲಿತ ಮಂದಿಗೆ ಹೇಳ್ಕೊಂತ ಹೋಗೋದು, ಯಾರು ಕರಿತಾರ ಅವ್ರಿಗೆ. ಏನು ಇದೇ ಒಂದು ದಂಧೆಗೆ ಆಗ್ಬಿಡೋದು ಹೌದಲ್ಲ. ನೀನು ಜ್ಞಾನ ಬಂಧು ಆಗ್ಬಿಡ, ಜ್ಞಾನಿ ಆಗ. ಅದನ್ನು ಅನುಭವಕ್ಕೆ ತೊಗೊಂಡು ಉಳ್ಕೋನಿ ಅಂದ್ರೆ ಲಾಭ. ಬರೀ ಮಂದಿಗೆ ಹೇಳ್ಕೊಂತ ಹೋದ ಅಂದ್ರೆ ಚೈನಿ ಮಾಡ್ಕೊಂತ ಅಡ್ಡಾಡೋದು, ಮಜಾ ಮಾಡ್ಕೊಂತ ಗೌರವ ಮಾನ ಮರ್ಯಾದೆ ಕೊಡ್ತಾರೆ, ಏನು ಕೊಡೋದು? ಇದಾಗ್ಬಿಟ್ಟದ ನಿನಗೆ ಹೌದಿಲ್ಲ. ದೊಡ್ಡ ಇದನ್ನು ಕೊಟ್ಟಾರಪ್ಪ ಇವ್ರು, ಏನು ಮಾಡೋಣ ಅಂತ ತೊಗೊಂಡು ಉಪ್ಪಚ್ಚಿ ನಕ್ಕು. ಅವನು ಅವ್ರು ಹೊಗಳಿದ್ರೆ ನಿನಗೆ ಜ್ಞಾನ ಆಕೈತೇನೆ? ಜಗತ್ತೆಲ್ಲ ಮಚ್ಚಲೆ ಹೊಡಿವಲ್ರು, ಅದನ್ನು ತೊಗೊಂಡು ಏನು ಮಾಡೋದು? ಸುರನರ ಒಂದ್ಯತೆಲಿಂದ ಹೋದೇನು, ದೇವಾದೇವತೆಗಳು ಸುಧಾ ನಿನಗೆ ಸಲುಟ್ ಹೊಡಿತಾರಂದ್ರೆ ಏನು? ಸರಸ ಅಲಂಕೃತಿ ರೂಪಿಂದೇನು. ಎಷ್ಟು ಅಲಂಕಾರ ಮಾಡ್ಕೊಂಡ್ರೆ ಏನಾಗಬೇಕು? ತಿದ್ದಾಡೋದು ತಿಡ್ಯಾಡೋದು ಎಷ್ಟು ಮಾಡಿದ್ರೆ ಏನಾಗ? ಅಧ್ಯಾತ್ಮವಾಗಿರ್ತೈತೆ. ತಿದ್ದಾಡೋದು ತಿಡ್ಯಾಡೋದು ಹಸಿಗೆಡಿತಂದು ನಡ್ಮನೆಯಾಗಿಟ್ರು ಹತ್ತು ತಗೊಂಡು ಚಾಡಿಸ್ಬಿಡ್ತಿದ್ರು. ಚಂದ ಚಾಯ ಮಾಡಾಕೈತಂದ್ರೆ ಹೋಗ್ತೀನಿ ನಾನು. ತಿದ್ದಾಡೋದು ತಿಡ್ಯಾಡೋದು ಮಾಡೋದನ್ನು. ನೀ ಇರುವಿನ ಕಡೆ ಅಲ್ಲಿ ಲಕ್ಷ ಕೊಡು. ಸುಂದರವಾದ ವಸ್ತು ನೀನು. ಇದನ್ನು ಸುಂದರ ಮಾಡಕ್ಕೆ ಹೊಂಟಿ ಶರೀರ, ಅದ್ರ ಎಂದು ಸುಂದರ ಆಗ್ಬೇಕ್ರಿ? ಇದು ಜಡ ವಸ್ತುವು ಸುಂದರ ಆಗ್ತದೆ. ಚೈತನ್ಯ ಯಾವುದೈತಿ, ಎಲ್ಲವನ್ನು ಅರಿತಕ್ಕಂಥ ಅರಿವು ಯಾವುದೈತಿ, ಅದು ಸುಂದರ ವಸ್ತು. ಅದ್ರ ಕಡೆ ಲಕ್ಷ ಕೊಟ್ಟಾಗ ನಿನಗೆ ಅದರ ಸೌಂದರ್ಯತೆ ಅಂತಾರೆ. ಅದಕ್ಕೆ ನಿಜವಾದ ಸೌಂದರ್ಯತೆ ಎಲ್ಲೈತಿ ಅಂದ್ರೆ ಅನ್ಯದನ್ನೆಲ್ಲ ಕೈ ಬಿಟ್ಟು ತನ್ನ ಇರುವಿನ ಕಡೆ ಎಲ್ಲ ಕೊಟ್ಟಾಗ, ಸತ್ಯದ ಕಡೆ ಎಲ್ಲ ಕೊಟ್ಟಾಗ, ಸತ್ಯವೇ ಸುಂದರ ಅಂದ್ರೆ ಸೌಂದರ್ಯತೆ ಅಂತಾರ. ಅದರ ಲಕ್ಷಣ ಆಗಿರ್ತೈತಿ. ಇರುವಿನ ಚೈತನ್ಯನ ಸುಂದರವಾದದ್ದು. ಚೈತನ್ಯ ಇರಲಿಲ್ಲ ಅಂದ್ರೆ ಎಷ್ಟು ಶೃಂಗಾರ ಮಾಡಿದ್ರೆ ಏನಾಗಬೇಕಾಗಿತ್ತು? ಇದಕ್ಕೆ ಹೆಣಕ್ಕೆ ಇವತ್ತಿ ಪಟ್ಟ ಬಿಡಿತಾನ ಹೆಣಕ್ಕೆ ಏನು ಮಾಡೋದು? ಅದಕ್ಕೆ ಚೈತನ್ಯ ಇರಲಿಲ್ಲ ಅಂದ್ರೆ ಯಾವಾಗಲೂ ಸುಂದರವಾದ ವಸ್ತುನ ನಾನು ಅದೇನು ಹೆಣ ಸುಂದರ ಅಲ್ಲ. ಅದನ್ನು ಚಂದ ಮಾಡಕ್ಕೆ ಹೊಂಟಿ. ಸುಂದರವಾದ ವಸ್ತು ನೀನು ಅದೇ. ಆ ಸುಂದಿಗೆ ಬಿದ್ದೆ ಅಂದ್ರೆ ಹೆಣ ತೋರಿಕೆ ಸುಂದಿಗೆ ಬಿದ್ದೆ ಅಂತ ತೆಗಿ ಬೀಳ್ತೀನಿ ಅಂತ. ಸುಂದ ಅಂದ್ರೆ ತೆಗ್ಗ, ಧರಿ ಅಂದ್ರೆ ಕೊಳ್ಳ. ಸುಂದ ಅಂದ್ರೆ ಮಬ್ಬು, ಮಬ್ಬಿನ ಕೊಳ್ಳ ಅಂದ್ರೆ ಸುಂದರಿ. ಮಬ್ಬಿನ ಕೊಳ್ಳಕ್ಕೆ ಬಿದ್ದಂಗ ನೀನು. ಇಂದ್ರಿಯಗಳಿಗೆ ಚಂದ ಕಾಣ್ಬೇಕಂತ ಅದನ್ನು ತಗೊಂಡು ಏನು ಮಾಡವ? ಕೆಡಲಾರದಂಥ ವಸ್ತು ಅದು. ವಿಕಾರ ಆಗಲಿ ಇದ್ದಂಥ ವಸ್ತು ಯಾವುದೈತಿ, ಸುಖರೂಪವಾದದ್ದು ಯಾವುದೈತಿ, ಅದು ಸುಂದರವಾದದ್ದು. ಸತ್ಯಂ ಶಿವಂ ಸುಂದರಂ ಅಂತ ಅದಕ್ಕೆ ಅಂತ ಯಾವಾಗಲೂ ಇದ್ದದ್ದು ಕೆಡಲಾರದಂಥ ವಸ್ತು ಮತ್ತು ಸುಖರೂಪವಾದದ್ದು ಮತ್ತು ಸುಂದರವಾದದ್ದು ಅದೇ ನೀನದಿ ಅಂತ. ಸುಂದರವಾದ ವಸ್ತು ನೀನು. ನಿನ್ನ ಬಿಟ್ಟು ಅನ್ಯವಾಗಿ ಹುಡುಕಾಕೊಂಟಿ. ಅದನ್ನು ಕೆಟ್ಟು ಹೋಗುವ ಎಲ್ಲ ವಸ್ತುಗಳು ಸುಂದರ ಅದಾವ. ಏನು ಎಷ್ಟಿದ್ದದ್ದು ನಿನ್ನ ಸೌಂದರ್ಯ, ತಾರುಣ್ಯದ ಶೋಭೆ ಶರತ್ ಕಾಲದ ಮೋಡದಂತೆ. ಮಳೆಗಾಲದಾಗ ಮೋಡ ಗಾಳಿ ಬಿಟ್ಟು ಗುಲೆ ಹೋತಪ್ಪ. ಇದು ಎಲ್ಲಿ ಹೋಗ್ತಿ? ಎಷ್ಟು ಚಂದ ಇತ್ತು, ಹಿಂಗೆ ಯಾಕೆ ಆಗೈತಿದಂತ. ಹರಿಯದಾಮ ಇದ್ದಾಗ ಹೆಂಗೈತಿ, ಈಗ ಹೆಂಗೈತಿ ನೋಡ್ಕೊಂಡು ಆಕಾರ ಹೆಂಗಾಗೈತಿ. ಅದೇ ನಾನು ನಿನಗೆ ಅಸಹ್ಯ ಅನಿಸ್ತದೆ. ಯಾಕ್ರಿ ಏನಪ್ಪ ಇದು ನೋಡಿ ಹಿಡ್ಕೊಂಡು ಕೂತೀನಿ. ವಿಕಾರ ಹಾಕುವಂತ ನಾಶ ಆಗಿ ಹೋಗ್ತಿದೆ ಎಲ್ಲ.
ನೀ ಏನಾರ ಆಗೈತೇನ, ನಿನ್ನಲ್ಲಿ ಏನಾರ ಆಗೈತೇನ ವಿಕಾರ ನೋಡ್ಕೊ. ನೀ ಅಲ್ಲದ್ರೊಳಗಾಗೈತಿ. ಮನಸ್ಸನ್ನು ಹತ್ಲಾಗ ಹರಿಗೊಡದೆ ಪರಬ್ರಹ್ಮದಲ್ಲಿ ನೆಲೆಯಾಗಿ ನಿಲ್ಲಿಸೋದಕ್ಕ ಸನ್ಯಾಸ ಅಂತ. ಅಲ್ಲಿ ಮನಸ್ಸನ್ನು ನಿಲ್ಲಿಸು. ಅತ್ತ ಇತ್ತ ಯಾಕೆ ತಿರುಗ್ತಿ ಕೆಲಸಿಲ್ಲ. ಅದ್ರಾಗ ಇದ್ರಾಗೈತಿ. ನಿನ್ನೊಳಗಿದ್ದದನ್ನು ಮರೆತು ಅನ್ಯದ್ರಾಗ ಹೆಣಿಕೆ ಹಾಕಾಗೈತಿ. ನಿನ್ನ ಬಗ್ಗೆ ಇದ್ದ ಅಜ್ಞಾನದ ಮೂಲಕ ನೀ ಅಲ್ಲೇ ಇಲ್ಲೇ ಹುಡುಕ್ಯಾಡಕತ್ತಿ. ನಿನ್ನ ಬಗ್ಗೆ ನೀ ತಿಳ್ಕೊಂಡ್ರೆ ಹುಡುಕೋದೆಲ್ಲ ತಪ್ತದೆ. ಅನ್ಯದ್ರಾಗ ಹೆಣಿಕೆ ಹಾಕೋದೆಲ್ಲ ತಪ್ಪಿಡ್ತೈತಿ ನೋಡಿ. ಚಿಂತೆ ಕಳ್ಕೊಬೇಕನ್ನುವಂಗಿದ್ರೆ ಅಲ್ಲೇ ನೀವು ಸ್ವರೂಪದಲ್ಲಿನ ವಿಶ್ರಾಂತಿಯನ್ನು ಹೊಂದೋದು. ನೀವು ಚಿಂತೆ ಕಳ್ಕೊಂಡು ಆರಾಮಿರ್ಬೇಕನ್ನೋ ನಿನ್ನೊಳಗೆ ನೀನು ಅನ್ಯದ್ರಾಗ ಹುಡುಕಿರೋ ಮತ್ತಟ್ಟು ಚಿಂತೆನ ನೀನು. ಭಿನ್ನ ಬಿಟ್ಟರ ಸಲೇನುಂಟು ಕಾಣಿಸಲು ಬರಿದೆ ತನ್ನನೇ ಪರವೆಂದು ಬಗೆಯುವುದಲ್ಲ. ತಾನ ಸುಖ ಸ್ವರೂಪದ ಸುಂದರವಾದಂಥ ವಸ್ತು, ಶ್ರೇಷ್ಠವಾದಂಥದ್ದು ತಾನಂತ ತಿಳ್ಕೊ. ನಿನ್ನ ಬಿಟ್ಟ ಶ್ರೇಷ್ಠವಾದಂಥ ವಸ್ತು ಯಾವುದೂ ಇಲ್ಲ ಈ ಜಗತ್ತಿನೊಳಗೆ. ಏನೆಲ್ಲ ಚಿಂತೆ ಇರೋದು ಎದರ ಸದಿಂದ ನಮ್ಮ ವಿಶೇಷ ದಶಿಂದ ಹೋದಿಲ್ಲ. ಅವನು ಕೆಡದಂಗೆ ಇಟ್ಕೊಳಕಾಕೈತೆ ನಮ್ಗೆ. ಇವು ಕೆಡಬಾರ್ದು ಅನ್ನೋದು ಚಿಂತೆ ಐತೈತಿ ಎಲ್ಲರಿಗೂ. ಅವ್ನು ಕೆಡದಂಗೆ ಇಟ್ಕೊಳಕಾಕೈತೆ ಅಂದ್ರೆ ಈ ಶರೀರ ಸಾಯದಂಗೆ, ಇದು ಮುದುಕ ಆಗದಂಗೆ ಎಷ್ಟು ಪ್ರಯತ್ನ ನಡೆಸ್ಯಾನ್ರಿ. ನಾ ಇನ್ನೂ ಹರಿದವ ಹಾಕ್ಯನಪ್ಪ. ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕಂತ ಹೇಳ್ತಿರ್ತಾರೆ. ದೌಡ್ ಮುಪ್ಪ ಆಗೋದಿಲ್ಲ ಅದನ್ನ ಏನು ತಿಂದ್ರು ಮುಪ್ಪ ಆಗೋದು ಬಿಡ್ತೈತೇನ್ರಿ ಅದು. ಅದೊಂದು ಆಶಾನ ಹುಚ್ಚು ಹಿಂಗೆ ಇಟ್ಕೋಬೇಕಂತ. ಇರ್ಬೇಕಲ್ಲ ಅದ. ಅವನು ಬರೀ ಖಾರ ರೊಟ್ಟಿ ತಿಂತಾನ, ಆರಾಮ್ ಅದಾನಪ್ಪ. ಅವ್ನು ಹೆಂಗೆ ಅದಾನ ಹಂಗೆ ಇರ್ತಾನೆ. ಇದು ಏನೇನು ತರಿಸಿ ತಿನ್ನಿಸ್ತೈತಿ. ಬಂಗಾರದರ ಕುಡಿತೈತಿ, ತಿಂತೈತಿ ಹಾಕಿ ಹೆಂಗಪ್ಪ ಹಿಂಗೆ ಇರ್ತೀನಿ, ಮುದಕ್ಕಾಗೋದಿಲ್ಲ ನೀನು ದೌಡ ಅಂತ ಏನೇನೋ ಅದು ಮಾಡಿ ತಿಂತಾನ. ಆದರೂ ಅದು ಯಾಕ್ರಿ ವಿಕಾರ ಆಗೋದು ಬಿಡೋದಿಲ್ಲ. ನೀನು ಎಷ್ಟು ವ್ಯವಸ್ಥಿತವಾಗಿಟ್ಟರು ಅದು ತನ್ನ ಒಂದಿಲ್ಲ ಒಂದು ವಿಕಾರ ಆಗಿ ನಾಶ ಆಗಿ ಹೋಗೋದು ಒಂದಿಲ್ಲ ಒಂದಿನ ಆಗಿ. ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದು? ವಿಕಾರ ಆಗೋದು ದಿನಸದಾಗಿಂದ ತಯಾರಾದ ವಸ್ತು ಅದು. ಅದನ್ನು ಹಂಗೆ ಇಟ್ಕೊಂಡು ಇರಾಕ್ ಬರ್ತದೆ ವಿಕಾರ ಆಗದಂಗೆ. ನೀ ಅದರಿಂದನೂ ತಯಾರಾದ ವಸ್ತು ಅಲ್ಲ. ಎರಡು ವಸ್ತುಗಳು ವಿಕಾರ ಆಗೋದು ದಿನಸದಾಗಿಂದ ಕೂಡಿದ್ದು ವಿಕಾರ ಆಗೋದನ್ನ. ಆದ್ರೆ ನಿನ್ನನ್ನು ಯಾರು ತಯಾರು ಮಾಡ್ಯಾರ? ಏನಾರು ಕೂಡಿಸಿ ತಯಾರು ಮಾಡ್ಯಾರ ನಿನ್ನ? ಇಲ್ಲ, ಯಾವಾಗಲೂ ಇದ್ದು ವಸ್ತು ನೀನು. ಅದಕ್ಕೆ ಪಂಚಭೂತಾದಿನ ಸಂಘಟಿತವಾದದ್ದು ಅದು ದೇಹ, ನೀನಲ್ಲ. ನೀವ್ಯಾವೂ ನೀನಲ್ಲ. ವಿಕಾರ ಆಗಿ ನಾಶ ಆಗಬೇಕು. ನೀ ಅವಿಕಾರಿಯಾದಂಥ ವಸ್ತು ಯಾವಲ್ಲ. ವಿಕಾರ ಆಗೋದನ್ನು ನೋಡವ್ ನೀನು. ನಿನ್ನಲ್ಲಿ ಯಾವ ವಿಕಾರನೂ ಇಲ್ಲ ಅನ್ನೋದನ್ನ ನಿನ್ನ ಅನುಭವದಿಂದ ನೋಡ್ಕೋ. ಇದ್ರ ಬೆನ್ನ ಹತ್ತಿ ಎಷ್ಟು ಜನ್ಮಕ್ಕೆ ಹೊಂದವನಿ ಸುಖ ಶಾಂತಿ. ಹೊಸದೇನೂ ಇಲ್ರಿ ಇದ್ರಾಗ. ಮಾಡಿದ್ದ ಮಾಡೋದು, ಉಂಡದ್ದ ಉಣ್ಣು, ಅದ್ರಾಗ ಕಿವುಚಾಡೋದು ಒಳ್ಳೆ. ಆರೂಢರು ನಾವು ದಡ್ರ ಅಂತೇಳಿ ನಿಮ್ಮಂತೇಳಿ ಶನಿತನ ಕಲಿಯಾಕೆ ಬಂದ್ರು ಅವ್ರು. ಸಾಲಿ ಕಲಿಯಾಕದು ಅಡ್ಡಾಡಿದ್ರನ ಅವರು? ಹೇಗ್ರಿ ಸಾಲಿಗೆ ಹೋಗಂತಂದ್ರೆ ಏನು ಸೂರ್ಯನ ಎದುರಿಗೆ ಚುಮ್ನಿ ಹಚ್ಚಿದಂಗೆ ಆಗೈತಿ ಅಂದ್ರೆ ಸಾಲಿಗೆ ಹೋಗಂದ್ರೆ ಎದಕ್ಕೆ ಹೋಗೋದು? ಸಾಲಿಗೆ ಏನು ಕಲಿಯಾಕೆ ಹೋಗೋದಲ್ಲಿ? ಅಲ್ಲಿ ಏನು ಶಾನೆತನ ಹೇಳ್ತಾನೆ? ಶಾಲೆ ಬರೀ ಜಗತ್ತಿನ ವಸ್ತುಗಳು ತಿಳುವಳಿಕೆ. ಅದನ್ನು ಕಲ್ತ್ರೆ ಶಾನ್ಯಾರಕ್ಕೆ ಹೆಣ್ಣು ಗಂಡು ಒಮ್ಮೆ ಗುಳಿ ಅಂತಿರಲ್ಲ. ನಿನ್ನ ನಿಜವನ್ನು ನೀ ತಿಳ್ಕೊ ಅಂದ್ರೆ ನೀ ಜಾನಕಿ. ನಿನ್ನ ನೀ ಕಲಿ ಶಾನೆ ಹಾಕಿ. ಸಾಲಿ ಕಲ್ತ ದಡ್ಡ ಆದ್ನಿ ಏನು ಮತ್ತಟು ಅಜ್ಞಾನ ಗಟ್ಟಿ ಆಗಿಬಿಡ್ತೀನಿ. ಅದನ್ನು ಕಲ್ತು ಜಗತ್ತಿನ ವಸ್ತುಗಳ ಬಗ್ಗೆ ಭಾಳ ಜ್ಞಾನ ಮಾಡ್ಕೊಂಡು ನಿನ್ನ ಬಗ್ಗೆ ತಿಳ್ಕೊಂಡಿದ್ರೆ ಹೆಂಗಾಕಿತ್ತು? ಈಗ ದಡ್ಡರ ಸಂಖ್ಯೆ ಹೆಚ್ಚಾಯ್ತು ಅಂದ್ರೆ ಶಾನ್ಯಾರ ಸಂಖ್ಯೆ ಹೆಚ್ಚಾಯ್ತು ನೋಡ್ಬೋದು ನೀವು. ಶಾನ್ಯಾರ ಏನಾದ್ರು ದಡ್ಡರಂತೇಳಿ ಹೋಗ್ತಾರ ನಾವು? ಶಾನೆತನ ಕಲಿಯಾಕೆ ದಡ್ಡರಂತೇಳಿ ಹೋಗ್ತಾರೆ ಶಾನ್ಯಾರಿದ್ದವರು. ನಾವು ಶಾನೆತನ ಕಲಿಯಾಕೆ ಹಾಕ್ಯವು ಮಕ್ಕಳ ಅಂತಿರಲ್ಲ, ಅದು ಬಹಳ ದಡ್ಡತನ ಅದು. ಏನು
ದಡ್ಡರ ಸಂಖ್ಯೆನೇ ಹೆಚ್ಚೈತಿಲ್ಲ ಈಗ. ಶಾನ್ಯಾರಾದ್ರೆ ಎದರದ್ದು ಚಿಂತೆ ಇರಬಾರ್ದು ನಿಮಗೆ. ಚಿಂತೆ ಮಾಡ್ತೀನಿ ಅಂದ್ಬೇಕು, ನೀ ಅಂತ ಶಾನ್ಯಾನು. ಸಾಲಿ ಕಲ್ತ ಶಾನ್ಯಾರಾಗಿ ಎಂತೆಂಥ ಕಾರ್ಬಾರ ಮಾಡಕ್ಕೆ ಹತ್ತೀರಿ ನೋಡ್ಕೋರಿ. ಇಂಥ ಶಾಂತ ವಾತಾವರಣ ಬಿಟ್ಟು ಹೊರಗಿನ ಗದ್ದಲಕ್ಕೆ ಬಿದ್ದೆ ಅಂದ್ರೆ ದೊಡ್ಡ ಶಾನೆ ಆಗಿ ರಾಗ ರಂಜನೆ ಮಾಡ್ಕೊತ ಕೂತಿ ಅಂದ್ರೆ ಸಮಾಧಾನ ಎಲ್ಲ ಕೆಡಿಸ್ಕೊಂಡ್ಬಿಡ್ತೀವಿ. ಮೊದಲಿನ ಹಿಂದಿನ ಋಷಿ ಮುನಿಗಳ ಜೀವನ ನೋಡ್ಕೊಂತ ಬನ್ನಿ. ಯಾವ್ದಾರ ಸಪ್ಪ ಮಾಡಿದ್ರೆ ನಾವು ದಡಲ್ ಬಿಡಲ್ ದಪ್ಪಡ ಬಿಡಲ್ ಹಚ್ಚಿದೆ ಅಂದ್ರೆ ಇದ್ದ ವಾತಾವರಣ ಎಲ್ಲ ಕೆಟ್ಟು ಬಿಡ್ತೈತಿ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ಎಲ್ಲಿ ಶಬ್ದ ಇಲ್ಲ ಅಲ್ಲಿ ಶಬ್ದದ ಗದ್ದೆ ಅದಕ್ಕೆ ಬೇಕಾಗಿ. ಎಲ್ಲ ಬಂದ್ ಮಾಡಿದ್ನ ಅದನ್ನೆಲ್ಲ. ಎಲ್ಲ ಇಂದ್ರಿಯಗಳ ವ್ಯಾಪಾರ ಬಂದ ಅಡಗಿದಾಗ ಇದು ಅನುಭವ ಬರ್ತೈತಿ. ಮನೋವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಅಳದಾಗ ಈ ಸೂತ್ರ ನಿನಗೆ ಹತ್ತೈತಿ. ಬರೇ ಅದ್ರಾಗ ವ್ಯಸನ ಅದೇ ಅದ್ರಾಗ ಕಾಲ ಕಳ ಸತ್ವರ ಅದಕ್ಕೆ ಬಂದ. ಇಚ್ಛಾ ಮಾಡಿದ್ರೆ ಹತ್ತತಿ ಇದು ನಿದ್ದೆ ನಿನಗೆ. ಹಠದಿಂದ ನಿಲ್ಲಿಸೋದಲ್ಲ, ವಿಚಾರದಿಂದ ಅಂತ ಹೇಳಿದ. ತಿಳುವಳಿಕೆಯಿಂದ ಮನಸ್ಸಿಗೆ ಬುದ್ಧಿ ಹೇಳಿ ಅದಕ್ಕೆ ತನ್ನ ಮೂಲ ಇರುವಿನ ಕಡೆ ಎಲ್ಲ ಕೊಡುವಂಗೆ ಮಾಡ್ಬೇಕು ನೋಡಿ. ತಿಳುವಳಿಕೆಯಿಂದಲೇ ಚಿತ್ತವೃತ್ತಿಯನ್ನು ಸ್ವರೂಪದಲ್ಲಿ ನೆಲೆಯ ನಿಲ್ಲಿಸೋ ಪ್ರಯತ್ನ ಮಾಡಬೇಕು. ಇದನ್ನು ಋಷಿಮುನಿಗಳೇ ಮಾಡಿದರು. ಆ ಋಷಿಮುನಿಗಳ ಅಭ್ಯಾಸ ಕ್ರಮಕ್ಕೆ ಬರದ ಹೊರತು ಯಾವ ಮಾನವನಿಗೂ ಸಮಾಧಾನ ಶಾಂತಿ ಇಲ್ಲ. ಆ ಋಷಿಮುನಿಗಳ ಪದ್ಧತಿ ಬಿಟ್ಟ ಕಾಳು ಕಡಿಸೋ ನುಷಿ ಪದ್ಧತಿಗೆ ಇಳಿದು ಬಿಟ್ಟೇವೆ ನಾವು. ಅವ್ಯಾಹತವಾಗಿ ಬ್ರಹ್ಮ ಜಿಜ್ಞಾಸೆ ಅಭ್ಯಾಸ ನಡಿಬೇಕು ನಿಮ್ಗೆ ಆಂತರಿಕವಾಗಿ. ಇಂದ್ರಿಯಗಳ ವ್ಯಾಪಾರ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗಿದ್ದು ಅವ್ಯಾಹತವಾಗಿ ನಡೀತೈತಿ. ಅದ್ರಾಗಿ ಎಲ್ಲರ ಆಸಕ್ತಿ ಇತ್ತಂದ್ರೆ ಈ ಬಿಡೋದನ್ನ ದೌಡ್ ಬಿಟ್ಟು ಅದನ್ನು ಮಾಡಕ್ಕೆ ಚಾಲು ಮಾಡ್ತೀವಿ. ಭಾಳ ತಾತ್ ಬಿಡ್ರಿ ಏನಂತಾನೆ ಇದನ್ನು. ಇಂದ್ರಿಯಗಳ ವ್ಯಾಪಾರವು ಮಾಡಕ್ಕೆ ಕುಂತೈತಿ ಈಗ ಹೊರಗೆ. ಯಾಕ್ರಿ ಎಣಿಕೆ ಹಾಕೋದು. ಅದನ್ನು ಬಿಟ್ಟು ಎಷ್ಟೆಷ್ಟು ಅದನ್ನ ಬಿಡ್ತೀವಿ ಅಷ್ಟಷ್ಟು ನಿನಗೆ ಹಿತ ಅದನ್ನು. ಇದನ್ನು ಬಿಟ್ಟು ಅದನ್ನ ಮಾಡ್ಬೇಕಂತೈತಿ. ಮತ್ತು ಅದರಾಗ ಬೇಳೆ ಕಳೆದ ಇಂದ್ರಿಯಗಳ ವ್ಯಾಪಾರದಾಗ ಬೇಳೆ ಕಳೆದ ಏನಾಗೈತಿ? ಲಾಭ ಆಗೈತಿ ನೋಡ್ಕೋದ. ಏನೂ ಲಾಭ ಧನೂ ಆತ ಅದರಿಂದ. ಧನು ಹೊಂದಿದ್ವನ್ನ ಧನು ಕಳ್ಕೊಂಡೆ ಅದರಿಂದ ಇಂದ್ರಿಯಗಳ ವ್ಯಾಪಾರ ಮಾಡಿ. ಯಾಕೆ ದಣಿತಿ ಅಂದ್ರೆ ಅದನ್ನು ಮಾಡಿ ದಣಿತಿ. ಇಂದ್ರಿಯಗಳ ವ್ಯಾಪಾರ ಎಲ್ಲಿ ಇರ್ತೈತಿ ಅಲ್ಲಿ ಧನು ಹೋಗ್ತೈತಿ. ಧನು ಕೊಡು ಧನು ಹೊಂದು ಇದ್ದಲ್ಲಿ ಧನು ಹೋಗ್ತೈತಿ. ಅವು ಯಾವ ಇದ್ದಲ್ಲಿ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಹೋಗಿ ಎಲ್ಲಿ ಐತಿ ಅಲ್ಲಿ ಧನು ಹೋಗ್ತೈತಿ. ಎಚ್ಚರಿಕೆ ಆಗದ ಐತಿ ಅದನ್ನು ಮಾಡಿ ಸುಖವಂತನಂತ ಮಾಡಿದ್ವಿ ಬ್ಯಾಸರ ಆಗ್ತದೆ. ಇನ್ನು ಆ ಬ್ಯಾಸರಿಕೆ ಕಳ್ಕೊಳಕ್ಕೆ ಏನು ಮಾಡ್ಬೇಕು? ಅವು ಯಾವ ಇಲ್ಲದಲ್ಲಿ ನಾವು ಅದನ್ನು ಕಳ್ಕೊ. ನಿದ್ದೆ ಹತ್ತಿದಾಗ ಯಾವ ಇಂದ್ರಿಯಗಳು ಇಲ್ಲ, ವಿಷಯ ವಸ್ತುಗಳಿಲ್ಲ. ಅಲ್ಲಿ ಆರಾಮ ವಿಶ್ರಾಂತಿ ಅನ್ನುವಂಥ. ಎಲ್ಲಿ ಧನು ಹೊಂದಿದೆ ಎಲ್ಲಿ ವಿಶ್ರಾಂತಿ ಹೊಂದಿದೆ ಅನ್ನೋದನ್ನಿಟ್ಟು ಖಬರ್ ನೋಡ್ಕೋ ಎಚ್ಚರ ಆಗಿನ. ವಿಶ್ರಾಂತಿ ಎಲ್ಲಿ ಸಿಗ್ತಿ? ಯಾವ ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಹೋಗಿಲ್ಲದಲ್ಲಿ ವಿಶ್ರಾಂತಿ ಅನ್ನುವಂಥ. ಧನು ಎಲ್ಲಿ ಹೊಂದಿದೆ? ಇವು ಇದ್ದಲ್ಲಿ. ಎದರಿಂದ ಧನು ಆಯ್ತು, ಎದರಿಂದ ಧನು ಹೋಯ್ತು. ಇದನ್ನು ಬಿಟ್ಟಾಗ ಧನು ಆಗೈತು, ಏನು ಮಾಡ್ಕೊಂತ ಇದ್ದಾಗ ಧನು ಆಗಿತ್ತು. ಮುಂಜಾನೆ ಸಂಜೆ ಮಠ ಮಾಡಿ ಮಾಡಿ ಧನು ಆತಿ. ಕಡಿಕೆ ಏನು ಉಳಿತಪ್ಪ ಅಂದ್ರೆ ಬ್ಯಾಸರ್ಗಿನ ಆತು. ಕಡಿಕೆ ಇದನ್ನೆಲ್ಲ ಕೈ ಬಿಟ್ಟ ಅಲ್ಲಿ ನಿದ್ದೆ ಹತ್ತಿದಾಗ ಯಾವೂ ಇಲ್ಲ ಅಲ್ಲಿ. ಇಲ್ಲಿ ವಿಶ್ರಾಂತಿಯನ್ನು ಹೊಂದಿದೆ. ಇನ್ನೂ ಹೊಳೆಯವಲ್ಲ ನಿನಗೆ. ಇನ್ನು ಅದನ್ನು ಮಾಡಿದ್ರೆ ಸುಖ ಸಿಗಬೇಕು. ಇದನ್ನು ಮಾಡಿದೆಲ್ಲ ಏನಾರು ಮಾಡೋದ್ರೊಳಗೆ ಧನು ಅಲ್ಲಿ ಸುಖ ಅಂತ ಇಲ್ಲ. ಇಲ್ಲಿ ಎಲ್ಲ ಮಾಡೋದು ಬಿಟ್ಟು ಸುಮ್ಮನೆ ಇದ್ದಾಗ ಅನುಭವ ಬರ್ತೈತೆ. ಅದು ಎಲ್ಲರಿಗೂ ಮನುಷ್ಯನ ಹರಿದಾಟ ಬಂದ್ ಮಾಡಿ ವಿಚಾರದಿಂದ. ಯಾಕೆ ಸುಳ್ದಾಡ್ತೀವಿ ಮನಸ್ಸು ಅದ್ರಾಗ ಇದ್ರಾಗ ಐತಂತ ಸುಳ್ಳು ಓಡ್ಯಾಡಿ ಓಡ್ಯಾಡಿ ಬಳಲ್ತೈತಿ ಮನಸ್ಸು. ಬಳಲಿಕ್ಕೆ ತಪ್ಪಬೇಕಾಗುವಂಗಿದ್ರೆ ನಿನ್ನಲ್ಲಿ ಐತಿ ಅನ್ನೋದನ್ನು ನೋಡ್ಕೊನಿ. ನಿನಗೆ ಬೇಕಾದ ವಸ್ತು ನೀನಾದಿ, ನಿನ್ನ ಬಿಟ್ಟು ಅದು ಅನ್ಯವಾಗಿಲ್ಲ ಅಂದಾಗ ನೀನು ಬಳಲಿಕ್ಕೆ ತಪ್ತೈತಿ. ನಿನ್ನ ನಿಜವನ್ನು ನೋಡು. ನಿನ್ನ ನಿಜ ಏನದ ಅದು ದುಃಖರಹಿತವಾದದ್ದು. ಎಳ್ಳಷ್ಟು ದುಃಖ ಇಲ್ಲ. ಕೆಡಲಾರದಂಥ ವಸ್ತು ಏನು. ಆ ಜ್ಞಾನ ನಿನಗೆ ಆದಾಗ ನಿನಗೆ ಚಿಂತೆ ಕೆಡ್ತೈತಿ ನೋಡಿ.
ತಿಳುವಳಿಕೆಯಿಂದ ಚಿತ್ರತೆಯನ್ನು ಸ್ವರೂಪದಲ್ಲಿ ನಿಲ್ಲಿಸುವ ಪ್ರಯತ್ನ ಮಾಡಬೇಕು ನೋಡಿ. ಅವ್ಯಾಹತವಾಗಿ ನಡಿಬೇಕಿದೆ ಅಭ್ಯಾಸ, ಬಿಟ್ಟು ಬಿಡದೆ. ತೈಲಧಾರಾವತ್ತಂದ ನಿನ್ನ ಇರುವಿನ ಬಗ್ಗೆ ತತ್ಕಥನ, ತತ್ಚಿಂತನ, ತತ್ಪರಸ್ಪರ ಪ್ರಬೋಧನ. ಇದಕ್ಕೆ ಸ್ವರೂಪದ ಅಧ್ಯಯನ, ಅಧ್ಯಾಪನ ಅಂತ. ರಂಜನಾದ ವ್ಯವಹಾರಕ್ಕೆ ಬಿದ್ದೆ ಅಂದ್ರೆ ಅದು ಏನು ಮಾಡ್ತೈತಿ ನಮ್ಮನ್ನು ಅಂದ್ರೆ ಅಷ್ಟಷ್ಟ ಗುರುತಾಗದಂಗೆ ಬಂದು ನಮ್ಮನ್ನು ಏನು ಮಾಡ್ತೈತಿ, ಅಜ್ಞಾನದೊಳಗೆ ಕೆಡಿಬಿಡ್ತೈತಿ. ಗುರ್ತು ಮಾಡಿಕೊಡಲೆ ನಮ್ಮ ಮುಕ್ಕಳ್ಯಾಕ ಕೈ ಹಾಕಿ ಹೊಡಿತೈತಿ ಅದಂತಿದ್ರು. ಗುರ್ತು ಮಾಡಿಕೊಟ್ರೆ ಅದಕ್ಕೆ ಯಾಕೆ ಮಾಯ ಅಂತಾರ. ನಾನೇನು ನಮ್ಗೆ ಹೌದು ಹೌದನ್ನು ನಮ್ಗೆ ಯಾರ ರೂಪದಿಂದ ಬಂದು ನಮ್ಮನ್ನು ತಲೆ ಕೆಳಗೆ ಮಾಡ್ತೈತಿ. ರಂಜನಾದ ವ್ಯವಹಾರ. ನಾವೆಲ್ಲರೂ ಏನು ಮಾಡ್ಬೇಕಾಗೈತಿ ಈಗ ಅಂದ್ರೆ ಆ ಋಷಿಮುನಿಗಳು ಹೇಳಿದ ಪ್ರಕಾರ ಅರಿತು ಈ ಇಂದ್ರಿಯಗಳ ವ್ಯಾಪಾರ ಎಲ್ಲ ಕೈ ಬಿಟ್ಟು ಅಂತರ್ಮುಖಿಯಾಗಿ ಅದನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ಬೇಕಾಗಿದೆ. ಬಿಟ್ಟರೆ ಏನಾರ ಅನಾಹುತ ಆಕೈತೆ ನೋಡ್ರಿ, ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದ್ರೆ ಬಾಟ್ ಲುಕ್ಸಾನ್ ಆಗತ್ತೆ. ಯಾಕ್ರಿ ಹೆಂಗ್ ಬಿಡುದ್ರಿ ಇದನ್ನ ಮಜಾ ಮಾಡೋದ್ರಾಗ ವೇಳೆ ಕಳೆದಿಲ್ಲ ಕೆಲಸ. ಇಂದ್ರಿಯಗಳ ಮಜಾ ಮಾಡೋದ್ರಾಗ ಬಿಟ್ಟು ನೋಡ್ಕೋ, ಎಂಥ ಲಾಭ ಐತಿ ನಿಮ್ಗೆ. ಬಿಡೋದನ್ನ ಮೊದಲನೇ ಗೊತ್ತು, ಅದನ್ನ ಮಾಡೀನಿ ಇದನ್ನ ಮಾಡೀನಿ ಅದ್ರಾಗ ಹೆಣಿಕೆ ಹಾಕೋದು ಬಿಡೋದು. ಗಾಯನದಾಗ, ರೂಪದಾಗ, ರಸದೊಳಗೆ, ಶಬ್ದದೊಳಗೆ ಹೆಣಿಕೆ ಹಾಕೋದು ಬಿಡೋದು, ಸ್ಪರ್ಶದೊಳಗೆ. ಅದೇ ವಾಸನ ಐತಿ ನಮ್ಗೆ. ಇನ್ನ ಬೇಕಾದಷ್ಟು ಹೇಳ್ತೈತಿ ಅಂದ್ರೆ ಕೇಳೋದು. ವಾಸನ ಹೋಗಿಲ್ಲ, ಪೂರ್ಣ ಅವನ ವಿಚಾರದಿಂದ ನಾಶ ಮಾಡ್ಕೊ. ಅದಕ್ಕೆ ವಾಸನೆ ಇರಿಸದೆ ಅವನ್ನೆಲ್ಲ ಸುಟ್ಟು ಹಾಕೋ ವಾಸನೆಗಳನ್ನು. ಪುನಃ ನಿನಗೆ ಆ ಭಾವ ಬರಬಾರ್ದು, ಅದ್ರಾಗ ಸುಖ ಬುದ್ಧಿ ಉಂಟಾಗಬಾರ್ದು. ನೀ ಸಿಗ್ಲಿಕ್ಕೆ ಬಿಟ್ರೆ ಮತ್ತೆ ಸಿಗುಮಟ ದಾರಿ ಎಲ್ಲಿ ಸಿಕ್ಕದೈತಿ ನೋಡ್ತೀವಿ, ಸಿಕ್ಕಾಗ ಮತ್ತೆ ಜಿಗದ್ ಹೋಗವನು. ಯಾಕ್ರಿ ಒತ್ತಾಯ ಮಾಡಿ ಬಿಟ್ರೆ ಉಪಯೋಗ ಆಗೋದಿಲ್ಲ. ತಿಳಿದು ಕೈ ಬಿಡು ಅಂದಾಗ ಒಳ್ಳೆ ಮನಸ್ಸು ಹಾಕಬಾರ್ದು ನೀ ಅದ್ರಾಗ. ಅದಕ್ಕೆ ತ್ಯಾಗ ಅಂತ. ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ, ಬಿಟ್ಟದ್ದನ್ನು ಹೊಳ್ಳೆ ನಿನಗೆ ಇಚ್ಛೆ ಆಗಬಾರ್ದು. ಮತ್ತದನ್ನ ಬೇಡ್ತೈತಿ ಅಂದ್ರೆ ಇನ್ನ ಬಿಟ್ಟಿಲ್ಲ ಅಂತ. ಬಿಟ್ಟಂಗ ಮಾಡ್ಯಾನ, ಸುಳ್ಳ ಬಿಟ್ಟಿಲ್ಲ. ಅದನ್ನು ಮಂದಿಗೆ ತೋರ್ಸಾಕ್ ಮಾಡ್ಯಾನ, ಎಲ್ಲ ಬಿಟ್ಟೇನ ಒಳಗೆಲ್ಲ ಹಂಗ ಗಂಡನೆ ಆಗಿದೆ. ಆಂತರಿಕವಾಗಿ ತ್ಯಾಗ ಮಾಡೋ, ಹೊರಗೆ ಡೊಂಗಿ ತ್ಯಾಗ ಉಪಯೋಗ ಇಲ್ಲ. ನೀವು ಆಂತರಿಕವಾಗಿ ನಿಜವಾಗಿ ನೀ ತ್ಯಾಗ ಮಾಡಿದ್ರಲ್ಲಿ ನಿನಗೆ ಅನುಭವ ಬರಕ್ಕೆ ಶುರು ಆಕ್ಕಿತ್ತದ. ಸೂತ್ರ, ಆನಂದ ಸೂತ್ರ ನಿನಗೆ ಹತ್ತೈತಿ. ದೇಹ ಭಾವ ಒಂದು ಕೂಡಲೇ ಹೆದರಿಕೆ ಶುರು ಆಕೈತಿ ನೋಡ್ರಿ. ದೇಹ ಭಾವ ಹಿಡ್ಕೊಂಡು ಭಯಾನಕ ದೃಶ್ಯಗಳು ಬರ್ತಾವೆ. ನಿನ್ನ ಭಾವದಾಗಿದ್ದಾಗ ಭಯ ಎಲ್ಲೈತಿ? ಹೌದಿಲ್ಲ? ದೇಹ ಭಾವ ಅಂದ್ಕೂಲೆ ಹೆದರಿಕೆ ಬಂತು ನಿನಗೆ. ಅದಕ್ಕೆ ದೇಹ ಭಾವ ನಳಿ ನಿನಗೆ ಹೆದರಿಕೆ ಅನ್ನೋದ ಉಳಿದ್ರಿ. ನೀನು ನಿದ್ದೆ ಬಂದ ಅಂತಂದ್ರೆ ಶರೀರ ಭಾವ ಎಲ್ಲೈತಿ? ಅಲ್ಲಿ ಹೆದರಿಕೆ ಅನ್ನೋ ಭಾವನೆ ಬರೋದಿಲ್ಲ. ಎಲ್ಲ ಹಂಗೆ ಕೈ ಬಿಟ್ಟಿರ್ತಿಲ್ಲ ಅಲ್ಲಿ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಇದನ್ನ ಕೈ ಬಿಡ್ತೀವಿ, ಇನ್ನು ಕಾಯಂ ವಿಶ್ರಾಂತಿ ಹೊಂದಾಕ ಇದನ್ನ ಹಿಡ್ಕೊಂಡು ಕುಂತ್ರೆ ಹಂಗ. ಶರೀರದ ಹಂಗೆ ಇಟ್ಕೊಂಡು ಅವಾಗ ಎಲ್ಲಿ ಹತ್ಬೇಕಿದೆ ನಾವು? ಮನುಷ್ಯನ ಜನ್ಮಕ್ಕೆ ಬಂದಿಂದ ಶರೀರದ ಹಂಗೆ ಇಟ್ಕೊಂಡ್ರೆ ಹೆಂಗ್ರಿ? ಇನ್ನು ಎಲ್ಲ ಹಂಗ ಹರಿದ ನಿಂತಾಗ ಕೆಲಸ ಆಗೋದು ನೋಡಿ. ಅದಕ್ಕೆ ಧೀರರ ಕೆಲಸ ಅಂದಾರ. ಬಾಳೆ ದಶೆಯಿಂದ ಶರೀರದ ಹಂಗ ಇಲ್ಲದ ಹೆಂಗೆ ಬಾಳೆ ಮಾಡ್ತೀರಿ ನೋಡು, ಹಂಗಿದು ಇದಕ್ಕೂ ಶರೀರದ ಹಂಗ ಹರಿದ ನಿಂದ್ರಬೇಕಾಗೈತಿ. ಒಮ್ಮಿಲ್ಲ ಒಮ್ಮೆ ಶರೀರದ ಹಂಗ ಹರಿದ ನಿಂತಾಗನ ಕೆಲಸ ಆಗೋದು. ಅಂದಿಂದ ಈಗ ಯಾಕೆ ಇದ್ರ ಸಂಬಂಧ ತಪ್ಪಿಸ್ಕೊಂಡ್ರೆ ಆರಾಮಿನ ಭಾವದಾಗಿರ್ಬಾರ್ದು ನಾವು. ಮಲ್ಕೊಳ್ಳೋ ಮುಂದೆ ನಿದ್ದೆ ಹತ್ಬೇಕಾದ್ರೆ ಅವಾಗ ಸಾತ್ಗೀತೇನೆ ಅಂತ ಹೆದರ್ತೇನೆ. ಏನಪ್ಪ ಹೋಗೈತೆ ಮಾತು ಒಳ್ಳೆ ಬರ್ತೈತಿಲ್ಲ ಬಿಡ ಅಂತ ನಿದ್ದೆ ಮಾಡೋದು ಬಿಡ್ತೇನೆ. ಹೇಗಿಲ್ಲ ಇಲ್ಲ ಕೈ ಬಿಡ್ತೀವಿ, ಹೆಂಗೆ ಬಿಡ್ತೀವಿ ನೋಡೋದನ್ನು.
ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಕ್ಕೆ ಕೈ ಬಿಡ್ತೀನಿ. ಕಾಯಂ ಅರ ಇದೇ ಹಂಗೇನು ನಮಗೆ ಹೆಂಗಾರ ಮಾಡಿ ಈ ಶರೀರದ ಹಂಗೆ ನಾವು ಬಿಡಲೇಬೇಕಾಗ್ತದೆ. ಶರೀರದ ಹಂಗೆ ತಪ್ಪಿಸ್ಕೊಂಡ ಆರಾಮ ಹೋದ್ರ ಅವ್ರು. ಶರೀರದ ಹಂಗೆ ಇಟ್ಕೊಂಡು ಇದನ್ನ ಸುಖ ಹೊಂದೇನ ಸಾಧ್ಯ ಇಲ್ಲ. ಕೈಯಾಗ ಬೆಂಕಿ ಇಟ್ಕೊಂಡು ತಣ್ಣಗಿರ್ಬೇಕಂದ್ರೆ ಏನು ಸಾಧ್ಯ ಆಗ್ಬೇಕ್ರಿ? ಅದನ್ನೆಲ್ಲ ಕೈ ಬಿಟ್ಟಾಗ ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ನನಗೆ ಆರಾಮಾಯ್ತು. ಎಲ್ಲೆಲ್ಲಿ ಶರೀರ ಐತಿ ಅಲ್ಲಿ ದುಃಖ ಅದ. ಶರೀರ ಸಂಬಂಧ ಯಾವಾಗ ತಪ್ಪೈತಿ ಯಾವಾಗ ನಿನಗೆ ಆನಂದದ ಅನುಭವ ಆಗಕ್ಕೆ ಶುರು ಆಗ್ತೈತಿ. ಏನು ಬುದ್ಧ ಅರಮನೆ ಒಳಗಿದ್ದ, ಅಡವಿಗೆ ಹೋಗಿ ಕುಂತ ತಪಸ್ಸಿಗೆ, ಹೌದಿಲ್ಲ? ಏಕಾಂತದೊಳಗೆ ಉಳದವ, ಜನಸಂಪರ್ಕದಿಂದ ದೂರ ಆದ. ಏನು ಅಪ್ಪ ಅವರು ಗುಡ್ಡದ ಮೇಲೆ ಅನುಷ್ಠಾನಕ್ಕೆ ಕೊಡುತ್ತಿದ್ರಿಲ್ಲ, ಅಲ್ಲಿ ಹೊಣಿಗೆ ಬರ್ತಿದ್ದು. ಅವಾಗ ದೇಹ ಭಾವ ಇತ್ತನ ಅವ್ರಿಗೆ. ಮಹಾತ್ಮರ ಹೆಸರಲ್ಲೇ ಏನು ಮಾಡಾಕ್ತೀರಿ ನೋಡ್ಕೋರಿ. ಅವ್ರು ಹೇಳಿದ್ದನ್ನ ಬಿಡ್ತೀರಿ ಹೊರತು ನಿಮ್ಮದೇನು ನೀವು ಬಿಡೋದಿಲ್ಲ. ರಂಜನಾದ ವ್ಯವಹಾರಕ್ಕೆ ಬಿದ್ದರೆ ತೀರ್ತು ನೋಡ್ರಿ, ತಾಳಿಗೆ ಬರೋದನ್ನ ಇಲ್ಲ. ಏನು ನಿಯಂತ್ರಣ ಇರ್ತದೆ ಅಲ್ಲಿ? ಇಂದ್ರಿಯಗಳ ಮಜಾಕ್ ಬಿದ್ದೆ ಅಂದ್ರೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ನಿನಗೆ. ಏನು ವಿವೇಕ ನಿನ್ನಲ್ಲಿ ಜಾಗೃತಿ ಇದ್ರೆ ಅದನ್ನು ಹಿಡಿತದಾಗ ಇಟ್ಕೊಳಕ್ ಬರ್ತೈತಿ. ವಿವೇಕವಂತರ ಸಂಘ ಮಾಡಿದಾಗ ನಿನ್ನಲ್ಲಿ ಅದು ವಿವೇಕ ಜಾಗೃತ ಆಕೈತಿ. ಅದಕ್ಕೆ ಇದನ್ನು ಕೊಟ್ಟೆ ಅಂದ್ರೆ ತೀರ್ದಲ್ಲ, ಸರಳು ಕೊಟ್ಟೆ ಅಂದ್ರೆ ಅದು ನಿನ್ನ ಎಲ್ಲಿ ಒಯ್ತಿತ್ತು ಹೇಳಕ್ ಬರೋದಿಲ್ಲ. ಯಾರಿಗಂತ ಹೇಳ್ತಿ ಅಲ್ಲಿ? ಏನಂತ ಯಾರ ನಿಯಂತ್ರಣ ಇರ್ತೈತಿ ಅಲ್ಲಿ? ಏನು ಸುಳ್ಳು ಅದರ ಸಂಬಂಧ ಹೊಡೆದಾಡಿ ವ್ಯರ್ಥವಾಗಿ ಶರೀರ ಕಳ್ಕೊತೀನಿ ನೋಡು, ಹೊರಗಿನ ಗದ್ದಲಕ್ಕೆ ಬಿದ್ದೆ ಅಂದ್ರೆ. ಬರೀ ವಿಷಯ ಸಂಬಂಧನ ಹೋಗ್ಲಿ ಜೀವಂತಿ. ಏನು ಬ್ರಹ್ಮ ಸುಖದಲ್ಲಿ ಇರ್ಲಿಕ್ಕೆ ಶರೀರದ ಹಂಗೆ ಇಟ್ಕೊಂಡ್ರೆ ಹೆಂಗೋ? ಧ್ಯಾನಕ್ಕೆ ಕೂತಾಗ ಯಾವುದಾದ್ರೂ ಬ್ರಹ್ಮ ರಾಕ್ಷಸ ಎದುರಿಗೆ ಬಂತಂದ್ರೆ ಬಂದ್ಯಾ ಬಾಣಬೇಕು, ಹೆದರಬಾರ್ದು. ನಾವು ಹೆದರದೇ ಧ್ಯಾನವನ್ನು ಮುಂದುವರಿಸಿದ್ರೆ ಅವ ನಮ್ಮ ಸೇವೆಗೆ ನಿಲ್ತಾವ. ಏನು ಇಲ್ಲ ಅಂದ್ರೆ ಅವು ನಮ್ಮ ನಿಷ್ಠೆ, ಸಾಧನದ ನಿಷ್ಠೆಯನ್ನು ಪರೀಕ್ಷೆ ಮಾಡಕ್ಕೆ ಬಂದ ತೀರ್ತಾವ. ಮುಂದುವರಿದ ಯಾರ್ಯಾರು ಅಭ್ಯಾಸದಾಗ ಮುಂದುವರಿಬೇಕಂತ ಅವ್ರಿಗೆ ಪರೀಕ್ಷೆ ಮಾಡಕ್ಕೆ ಬಂದ ತೀರ್ತಾವ. ಏನು ಅಕರಾಳ ವಿಕರಾಳ ದೃಶ್ಯಗಳು ಯಾವ ರೂಪದಾಗ ಬಂದು ನಮಗೆ ಅದನ್ನು ಕೆಡಿಸ್ತಾವ, ಹೇಳಕ್ಕೆ ವಿಘ್ನಕ್ಕವು. ಏನು ಸಾಧನೆಗೆ ಅಡ್ಡಿಯನ್ನು ಉಂಟು ಮಾಡ್ತಾವೆ. ಬಿಟ್ಟುಕೊಟ್ಟು ಎಂದೆಂದು ಕೊಂಡಿರ್ಬಾರ್ದು ಪಾಯನ ಧ್ಯಾನಕ್ಕನ್ನು ಮಾಡ್ತಾವೆ. ಅಂಥದಕ್ಕೆಲ್ಲ ಹೆದರಿರಿ ಹೆಂಗ್ರಿ? ಏನಾದರೂ ಹೆದರಕ್ಕೆ ಹೋಗ. ಪ್ರಾರಬ್ಧಕಾರ ಶರೀರ ನಡೀತಿದೆ, ಹೆದರಿ ಎಲ್ಲಿ ಓಡಬೇಕು? ಅವನು ಎಲ್ಲಿ ಹೋಗೋದು ಅವಶ್ಯಕತೆ? ನಿನ್ನ ಕಲ್ಪನಾದಾಗ ಒತ್ತುವರಿ ಅವ. ನಿನ್ನ ಕಲ್ಪನಾ ಎಲ್ಲ ಅಡಗಸ, ಅದಕ್ಕೆ ತೋರಿಕೆಲ್ಲ ಅಡಿಗೆ ಹೋಗ್ಬಿಡುತ್ತೆ. ಏನು ನಿನ್ನಲ್ಲೇ ತೋರಿ ನಿನ್ನಲ್ಲೇ ಅಡಗ್ತಾವು, ಅಸ್ತಿತ್ವವಿಲ್ಲವು. ಏನು ಇದ್ದಂಗೆ ಅನಿಸ್ತಾವ ಅನಿಸೋದ ನಿಜವಾಗಿ ಇಲ್ಲ. ನೀ ಹೆಂಗೆ ಕಾಯಂ ಇರ್ತಿ ಹಂಗೆ ಇರುವಂಥದ್ದಲ್ಲ, ತೋರಿ ಇಡ್ಬೋದು. ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ಸ್ಥಿತಿಯನ್ನು ಹೊಂದಿದಾಗ ಹೆದರಿಕೆ ಅದು ಎಲ್ಲಿ ಬರ್ಬೇಕ್ರಿ ನಮಗೆ? ಆ ಸೂತ್ರವನ್ನು ಹಚ್ಚಿಕೊಳ್ಳಲೇಬೇಕೆನ್ನುವಂಥ ದೃಢತರವಾದಂಥ ಧೈರ್ಯ ಬೇಕು ನೋಡಿ. ಏನು ವಿಷಯಾದಿಗಳನ್ನು ವಿವೇಕದಿಂದ ಹಿಂದಕ್ಕೆ ಸರಿಸೋ ಪ್ರಯತ್ನ ಮಾಡ್ಬೇಕು ನೋಡಿ. ನಿರಂತರ ಇದು ನಡಿಬೇಕು ನಾವು. ಎದಕ್ಕೆ ಕುಂತೇನ? ಇಲ್ಲಿ ಚಂದಕ್ಕೆ ಕುಂತೇನ? ಆರಾಮಿರ್ಲಿಕ್ಕೆ ಕುಂತೇನ? ಏನು ವಿಚಾರಕ್ಕೆ ಬಂದ್ಯಾ ಬಾಣ್ಬೇಕು, ಹೆದರಬಾರ್ದು. ಹೆದರದೇ ಅಭ್ಯಾಸವನ್ನು ನೀವು ಮುಂದುವರಿಸಿದ್ರೆ ಎಲ್ಲ ನಿನಗೆ ಅನುಕೂಲ ಆಗ್ತವೆ. ಏನು ಅಭ್ಯಾಸ ಇಲ್ಲದೆ ಏನು ಮಾಡಿದ್ರು ಕೆಲಸ ಆಗೋದಿಲ್ಲ ನೋಡ್ರಿ. ಏನು ಅಭ್ಯಾಸದಾಗ ಮುಂದುವರೆದಾಗ ನಿನಗೆ ಅನುಭವ ಸ್ಥಿತಿ ಬಂದಾಗ ನಿನಗೆ ಆ ರೂಢಿ ಒಳಗೆ ಆರೂಢ ಸ್ಥಿತಿ ಬರ್ತದೆ. ಏನು ವಿಘ್ನ ಬಂದರೂ ಬಿಡಬಾರ್ದ್ರಿ ಇದನ್ನು ನಾವು. ಹೊಲದಾಗಿನ ಒಂದು ಸಾಲು ಹೋದರೆ ಆ ಸಾಲಿನ ದಶಿಂದ
ಆ ಸಾಲ ತಗೊಳಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀವಿ, ಹೋಲಿ ಇದ್ರ ಕಾಲಾಗಂತಿ. ಬರೀ ಒಂದು ಸೊಟ್ಟ ಸಾಲಿನ ಸಂಬಂಧ. ಇನ್ನು ಶಾಶ್ವತ ಸುಖದಾಗಿರಾಕಿ ಶರೀರದ ಹಂಗೆ ಇಟ್ಕೊಂಡ್ರಿ ಹಂಗ್ರಿ ಏನು. ಇನ್ನೊಬ್ಬರು ಕೂಡ ಸಾಲಿನ ಸಂಬಂಧ ಬಡದಾಡಿ ಹೆಂಡ್ರು ಮಕ್ಕಳು ಬಡದಾಡೋ ಹೆಂಡ್ರು ಮಕ್ಕಳು ಬರ್ತಾರನ, ಕೆಲಸ ಇಲ್ಲದೆ ಬಡದಾಡಿ ಕಡಿಸ್ಕೊಂಡು ಸತ್ತು ಹೋಗ್ತೀವಿ. ಮುಂದೆ ಅದ ಹೊಲ್ದಾಗ ದೇವ್ ಹಾಕೊಂಡು ಕುಂಡಿರ್ತಿ. ಮುಂದೆ ಯಾರಿಗಾರು ಬಡ್ಕೊಂಡೆ ಅಂದ್ರೆ ಮತ್ತು ಇಲ್ಲಿಗೆ ಬರ್ತೀವಿ ಬಿಡಿಸ್ಕೊಳಕ್ಕೆ. ಹಿಂಗಾಗಿತ್ತು ಯಜ್ಜ, ಹಿಂಗೆ ಮಾಡಿ ಆಗ್ಯಾವಿಲ್ಲ ಘಟನಾ. ವಿವೇಕ ವಿಚಾರ ಇಲ್ಲ, ದುಡುಕಿ ಪಶ್ಚಾತ್ತಾಪ ಪಡ್ಬೇಕಾಕೈತಿ. ಹಿಂದಾಗಡೆ ವ್ಯರ್ಥ ಕಳ್ಕೊಂಡೆಲ್ಲೋ ನೀನು, ಬರೀ ಹೊಲದ ಸಾಲಿನ ಸಂಬಂಧ ಹೊಡೆದಾಡಿ. ಹೌದಿಲ್ಲ? ಆಗ್ಯಾವಿಲ್ಲ ಅದ್ರ ಸಂಬಂಧ, ವಿಷಯ ಸಂಬಂಧ ಹೊಡೆದಾಡಿ, ಅಣ್ಣನ ತಮ್ಮರು ಹೊಡೆದಾಡಿ, ಒಂದ ಹೊಟ್ಟಿಲೆ ಹುಟ್ಟಿದವ್ರೆ. ಹೌದಿಲ್ಲ? ಘಟನೆಗಳೆಲ್ಲ ಆಗ್ಯಾವಿಲ್ಲ, ಒಂದನ್ನು ಒಂದು. ಅವು ನಮ್ಮಲ್ಲಿ ನಾವು ಸಣ್ಣವ್ರಿದ್ದಾಗ ನೋಡೀವಿ ಅವನ್ನೆಲ್ಲ. ಆಗ್ಯಾವಿಲ್ಲ, ಒಪ್ಪನವ್ರು ಎಲ್ಲ ನೋಡಿದೀವಲ್ಲ. ಸಾಲಿಗೆ ಹೋಗಿದ್ದೀವಿ ನಾವು ಇನ್ನ ಹೋಗಿ. ಅಲ್ಲಿ ಅವನು ಕಡ್ದು ಬಂದು ಬಾವಿ ಜಿಗದವ. ಬರೀ ಅಣ್ಣ ತಮ್ಮರ ನ್ಯಾಯ ಇದೆ. ಏನು ಮಾಡ್ತೀವಿ, ಹೊಡೆದಾಟ. ನಾವು ಸಣ್ಣದಿರ್ತಾ ಇಲ್ಲಿ ಈ ಕೊಳೆ ಇದ್ದವಾಗಿನ್ನ ಅವ ಪೊಲೀಸರು ಪಂಚನೆ ಮಾಡೋ ನೋಡಕ್ಕೆ ಹೋಗ್ಲಿ ಬೆದರ್ಸಾವ, ಕಲ್ ತೊಗೊಂಡು ಹೊಡ್ಯಾಕ ಬರೋ ಕುಳಿಯನ್ನು ಓಡಿ ಇಟ್ಟಿದ್ವಿ. ಹೆಣ ನೋಡಾಕ ಹೊಡೆದಾಟ ಬಡದಾಟ ಎದರ ಸಂಬಂಧಪ್ಪ ಇವು? ಹೌದಿಲ್ಲ? ವಿಷಯ ಯಾರನ್ನು ಕೇಳಿಸೋದಿಲ್ರಿ. ಅದು ತಮ್ಮರನ್ನು ನೋಡುದಿಲ್ಲ, ಯಾರು ನೋಡುದಿಲ್ಲ. ಎಲ್ಲಿಗೆ ಹೋಗಿತೈತಿ ಹೇಳಕ್ ಹೋಗುದಿಲ್ಲ. ಅದಕ್ಕೆ ಅದ್ರ ಆಶೆ ಮಾಡಕ್ಕೆ ಹೋಗ್ಬೇಡಪ್ಪ, ಭಾಳ ಹೀನ ಸ್ಥಿತಿ ಬರ್ತದೆ. ಅದರಿಂದ ಎಷ್ಟೆಷ್ಟು ನೀ ಹಿಂದಕ್ಕೆ ಸರ್ಕೋತಿ ವಿಷಯ ವ್ಯವಹಾರದಿಂದ, ಅಷ್ಟಷ್ಟು ನಿನಗೆ ಲಾಭದ ನೋಡಿ. ಎಷ್ಟೆಷ್ಟು ಅದ್ರಾಗ ನಿಮ್ಮ ಓದೋರಿದ್ದೇನೆ ಅಷ್ಟೆಷ್ಟು ನಿನಗೆ ದುಃಖದ ನೋಡಿ. ಸುಖಿಗಳಾದವರೆಲ್ಲ ಅದರಿಂದ ಹಿಂದೆ ಸರ್ಕೊಂಡು ಸುಖ ಹೊಂದಿದ್ರಿಲ್ಲ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರಿಗೊಂಡು ನಿಲ್ಲಿ ನೀನೇ ಸುಖಿಯಪ್ಪ. ಏನೈತಿ ಅಂದ್ರೂ ಹೊಳ್ಳಿ ನೋಡಕ್ಕೆ ಹೋಗ್ಬೇಡ, ಅದರ ಲಾಭ ಇಲ್ಲ ನಿನಗೆ. ಅವ್ರು ಮಾಡೋಲ್ಲ, ಇತರರು ಮಾಡ್ಕೊಂತ ಕುಂಡ್ರು ಅಲ್ವ, ಅದನ್ನ ಮಾಡ್ಕೊಂತ. ದನವನ್ನು ಶೇಖರಿಸಿ ಕಾರ್ಖಾನೆ ಒಡೆಯರಾಗಲಿ ಕೋಟ್ಯಾಧೀಶರಾಗಲಿ ಅವಕ್ಕೆ ನೆಮ್ಮದಿ ಐತೇನ? ಇಲ್ಲ. ಸುಖ ಹೊಂದಬೇಕನ್ನೋರು ಅವ್ರು ಎಲ್ಲ ತ್ಯಾಗ ಮಾಡಿದಾಗ ಅದನ್ನು ಹೊಂದಾಗ್ತದೆ. ಬಿಡೋದ್ರ ಮ್ಯಾಗಿನ ಆಶೆ. ತೊರೆ ವಿಷಯವನ್ನು ತ್ಯಾಗ ಅಂದರೆ ವಿಷಯಗಳ ತ್ಯಾಗ. ಅದ್ರ ಇಚ್ಛೆಯನ್ನು ಮಾಡಕ್ಕೆ ಹೋಗೋಣ, ಎಂದೂ ಮಾಡಕ್ಕೆ. ಅವಿಲ್ಲಲ್ಲಿ ನಮ್ಗೆ ಆರಾಮ ಇರಕ್ಕೆ ಬರ್ತೈತಿ. ಅದನ್ನು ಅವಲಂಬಿಸ್ಕೊಂಡು ಆರಾಮಿಲ್ಲ. ವಿಷಯ ವಸ್ತುಗಳನ್ನು, ಜಗತ್ತಿನ ಯಾವ ವಸ್ತುಗಳನ್ನು ಅವಲಂಬಿಸ್ಕೊಂಡು ಆರಾಮಿಲ್ಲ ನೀನು. ಅದ್ರ ಇಚ್ಛಾ ಮಾಡೋದ್ರಾಗ ಏನು ಲಾಭ ಐತಿ? ಏನೂ ಲಾಭ ಇಲ್ಲ. ನೀನು ಧನುವ, ನೀನು ಚಿಂತಿ ವ್ಯಸನ ಧನು. ಮೊದಲ ಕಾಲಗಳ ಸತ್ವರ ಅದಕ್ಕಂತೆ ಆರಾಮಿನ ಇದ್ದ ಜೀವನ ಸಾಗಿಸಿ ಇರುವಷ್ಟು ದಿನ ಆರಾಮಿನ ಭಾವದಾಗಿದ್ದಕ್ಕೆ ಅದ್ರ ಲಾಭ ಮಾಡ್ಕೊ. ಈಗ ಅವಕಾಶ ಐತಿ ಮನುಷ್ಯನ ಜನ್ಮದಾಗ. ಮತ್ತೊಂದು ಜನ್ಮದಾಗ ಬರೋದು ಇಲ್ಲಿ ಬರೋ ಅಜ್ಞಾನ ಮುಗಿಸಿ ಬಿಟ್ಟಿರ್ತೈತಿ. ಅಲ್ಲಿ ತಿಳ್ಕೊಳಕ್ಕೆ ಬರೋದು. ಅದ್ರ ಕಡೆ ಎಲ್ಲ ಕೂಡ ಕೇಳಿ ಬರ್ತೈತಿ. ಈಗ ಎಚ್ಚರಾಗಿ ಅದರೊಳಗೆ ಕಾಲು ಕಳೆದು ಲಾಭ ತಗೋ. ಇದನ್ನು ಒಮ್ಮೆ ಆ ಸ್ವಾದ ಹತ್ತಿ ಅಂದ್ರೆ ಇದ್ರ ಅವಶ್ಯಕತೆ ಬರೋದು. ನಾವು ಜಗತ್ತಿನ ಯಾವ ಲೋಕದ ವಿಷಯ ವಸ್ತುಗಳ ಅವಶ್ಯಕತೆ ಇಲ್ಲ. ಅನಿಮಿತ್ತ ವೆನಿಪ ಕಾಮಾದಿ ರಿಪುಗಳಿಗೆ ತನು ಅನೇಕವನ್ನು ಇತ್ತೆ ಭವಭವಂಗಳಲ್ಲಿ. ದೇವರಾಗಿರಾಕಿ ಇದೊಂದು ಶರೀರ ಕೊಡಾಕು ಅಲ್ಲಿ ಅಂತೀಯಲ್ಲೂ. ನಿನಗೊಂದು ದೇಹವಿದನು ತೊಟ್ಟು ತಪವಂತು ಗಣಶಂಭುಲಿಂಗವಾಗಿರಲು ಒಲ್ಲೆ ಮನುಜ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಕೆಡುವ ಕಾಯದ ಮೋಹವನ್ನು ಮಾಡಿ ಕೆಟ್ಟು ಹೋಗು ಶರೀರದ ಮ್ಯಾಗ ಮೋಹ ಇಟ್ಕೊಂಡು ಎದ್ದಪ್ಪ ನೀವು ಹೊಂದಾವ. ಎಚ್ಚರಾಗಿ ಇನ್ನು ಮ್ಯಾಗರ ಇದ್ರ ಮ್ಯಾಗಿನ ಮೋಹವನ್ನು ಬಿಡೋದು. ಎಷ್ಟೆಷ್ಟು ಅದರಿಂದ ಹಿಂದೆ ಸರ್ಕೋತಿ ಅಷ್ಟಷ್ಟು ಹಿತ ಅದ ನೋಡಿ. ಸರಿ ಹಿಂದಕ್ಕೆ ಮೆಲ್ಲನೆ ಒಳ ಸರಿಯುತ್ತಾ ಒಳ್ಳೆಯ ಬಟ್ಟೆಯ ನಾರಯುತ್ತ. ಒಳ್ಳೆ ಬಟ್ಟೆ ಅಂದ್ರೆ ಮಾರ್ಗ, ಸುಖದ ಮಾರ್ಗ ಯಾವುದೈತಿ ನೋಡು, ವಿಚಾರ ಮಾಡು. ಇದೆಲ್ಲ ದುಃಖ ಐತಿ, ದುಃಖದಾಯಕವಾದದ್ದದ. ಇದ್ರ ಬೆನ್ನು ಹತ್ತಿದಂತ ವಿಷಯಗಳ ಸಂಗ್ರಹ, ವಿಷಯ ಭೋಗ ಎಲ್ಲ ದುಃಖದಿಂದ ತುಂಬಿದ. ಇದಂತ ಹೊಳಿತವ ವಿಚಾರ ಅಂತ ಹೊಳಿತೈತಿ. ಬುದ್ಧನಂತವ್ರಿಗೆ ಎಲ್ಲ ಹೊರಗಿನ ವ್ಯವಹಾರ, ಜಗತ್ತಿನ ವ್ಯವಹಾರ ಎಲ್ಲ ದುಃಖದಿಂದ ತುಂಬಿದ. ಅದಕ್ಕಾಗಿ ಇದ್ರ ಬಗ್ಗೆ ಇಚ್ಛಾ ಮಾಡೋದು ಬೇಡ. ಎಲ್ಲ ದುಃಖಕ್ಕೆ ಮೂಲ ಕಾರಣ ಆಶಾ. ವಿಷಯದ ಇಚ್ಛಾ ಯಾರಿಗೂ ಅದು ಸಮಾಧಾನ ಶಾಂತಿಯನ್ನು ಕೊಡೋದಿಲ್ಲ ಅಂತ ತಿಳಿದು ಅದರಿಂದ ವಿಮುಖ.
ವಿಷಯದ ವ್ಯವಹಾರದಿಂದ ಎಷ್ಟೆಷ್ಟು ನೀ ಹಿಂದಕ್ಕೆ ಸರಿತಿ ಅಷ್ಟಷ್ಟು ನಿನಗೆ ಹಿತ ಅದ. ಎಷ್ಟೆಷ್ಟು ಅದ್ರಾಗ ಮುಂದುವರಿಯಕ್ಕೆ ಹೋಗಿ ಅಷ್ಟಷ್ಟು ಹಿತ ಅದ. ಹಿತ ಇಲ್ಲ ಇಲ್ಲ ಒದ್ದಾಡಕ್ಕೆ ಹಸ್ತೈತಿ. ನೋಡ್ರಿ ಎಲ್ಲ ಹೇಳಿದ್ದೈತಿ ನೋಡ್ರಿಪ್ಪ, ನಿಮ್ಮ ಕೈ ಒಳಗೈತೆ. ಆರಾಮ್ ಬೇಕಾಗಿತ್ತಂದ್ರೆ ನಿನ್ನೊಳಗೆ ನೋಡು, ಬ್ಯಾಡಪ್ಪ ಅಂದ್ರೆ ಅನ್ಯದ್ರ ಹುಡ್ಕೊಂತವು. ಅನುಲಿ ಉಣ್ಣಾಕ ಹೋಗೋದು ನೀವು ಹುಟ್ಟಿ ಬಂದು ಅದ್ರ ಸಂಬಂಧಪ್ಪ ಆರಾಮಿರಾಕ ಹುಟ್ಟಿವ, ಸಂಕಟ ಒಂದಕ್ಕೆ ಹುಟ್ಟಿವ. ವಿಷಯದ ಆಶಾ ಇತ್ತಂದ್ರೆ ತೀರ್ತು ನೋಡಿ, ಎಂದೂ ನಿನಗೆ ಪದರ್ನ್ಯಾಗ ಬೆಂಕಿ ಕಟ್ಕೊಂಡಂಗ ನಿನಗೆ ವಿಷಯದ ಇಚ್ಛಾ ಸುಡಾಕ್ ಚಾಲು ಮಾಡ್ತದೆ. ಚಿಂತೆ ಹತ್ತೈತಿ ನಿನಗೆ ಅದ್ರ ಸಂಬಂಧ, ವಿಷಯ ಚಿಂತನದೊಳಗೆ ಕಾಲು ಕಳಿತಾನ ನೀನು, ಅದ್ರಾಗೆ ಕಾಲು ಕಳಿಸೋತು. ಜೀವಂತ ಮನುಷ್ಯನನ್ನು ಸುಟ್ಟು ಬಿಡ್ತದೆ. ಬಾಳೆ ದೇಸನ ಏನಾಯ್ತು ಅದನ್ನು ಮರ್ತಿರಾಕಲಿ, ಬಿಡೋದನ್ನು ವಿಷಯ ಚಿಂತನ ಕೈ ಬಿಟ್ಟಾಗ ನಿನಗೆ ನೆಮ್ಮದಿ. ಸುಖಿಗಳಾದವರೆಲ್ಲ ಏನು ಬಾಳೆ ನೆನಪು ಮಾಡ್ಕೊತ ಕುಂತಾರೆ. ನಾವು ಏನೂ ಲಾಭ ಇಲ್ಲ ಅದ್ರ. ಅದನ್ನು ನೆನಪು ಮಾಡೋದು ಕೈ ಬಿಡು, ಅಭ್ಯಾಸ ಮಾಡು. ವಿಷಯ ಚಿಂತನೆಯನ್ನು ಕೈ ಬಿಟ್ಟು ಆತ್ಮಚಿಂತನದಾಗ ಇರುವ ಅಭ್ಯಾಸ ಮಾಡಿಕೊಂಡ್ರೆ ನೀನು ನೆಮ್ಮದಿಯಿಂದ ಇರಾಕ್ ಬರ್ತೈತಿ ನೋಡಿ. ಎಲ್ಲ ತಡೆಯಲಿಕ್ಕೆ ನೀನು ನೆಮ್ಮದಿ ಕಳಿಸ್ಕೊಂಡು ಹುಚ್ಚಿಡದ ಹೋಗಿ ಹಿಂಗೆ ಅದ್ರ ಬೆನ್ನು ಹತ್ತಿ ನಾವು ಎಲ್ಲ ಬಿಟ್ಬಿಟ್ಟು ಹಿಂಗೆ ಹೋಗ್ಯಾವ. ಅರಮನೆ ಅಂತ ಇದನ್ನು ಬಿಟ್ಬಿಟ್ಟು ಹೋದ್ರಿ. ಆರಾಮ್ ಹೊಂದ್ಬೇಕಂತ ಏನೆಲ್ಲ ಹುಚ್ಚು ಪ್ರಯತ್ನ ಮಾಡಿದ್ರು, ಏನು ಮಾಡಿರೋ ಆಗೋದು. ಈ ಜಗತ್ತಿನಾಗ ಏನು ಪ್ರಾಪ್ತ ಮಾಡ್ಕೊಂಡ್ರು ನೆಮ್ಮದಿ. ಎಲ್ಲ ಕೈ ಬಿಟ್ಟು ನಿನ್ನೊಳಗೆ ನೀನು ನೋಡ್ಕೊಂಡಾಗ ನಿನಗೆ ಬೇಕಾದದ್ದು ನೆಮ್ಮದಿ ಸಿಗ್ತೈತಿ. ನೀ ಬೇಕಾದಷ್ಟು ಜನ್ಮ ತಿರುಗಿ ನೀ ಅದ್ರಾಗೈತಿ ಇದ್ರಾಗೈತಿ, ಅದ್ರಾಗೂ ಇಲ್ಲ. ನಿನ್ನೊಳಗೆ ಇದ್ದದ್ದು ಅನ್ಯದ್ರಾಗೆ ಹುಡುಕಿರೋ ಸಿಗೋದು ಇಲ್ಲ. ಅಂತರಂಗದಲ್ಲಿ ಅನುಭವ ಬರುವಂಥದ್ದು, ಬಹಿರಂಗದಲ್ಲಿ ಅದು ಬರೋದಿಲ್ಲ. ಅದಕ್ಕೆ ಅಂತರ್ಮುಖಿ ಆಗು. ಅಂತರ್ಮುಖಿ ಆಗ್ಬೇಕಂದ್ರೆ ಇಂದ್ರಿಯಗಳ ವ್ಯಾಪಾರ ಎಲ್ಲ, ಬಹಿರ್ಮುಖ ವೃತ್ತಿ ಎಲ್ಲ ಬಂದ್ ಮಾಡ್ಬೇಕು. ಅಂದಾಗ ಅನುಭವ ಬರ್ತದೆ. ಬಿಡು. ಸಕಲ ಸಾಧು ಸಂತರಾಯಿತು.